ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ, ಭೌತಿಕ ಪ್ರಕೃತಿಯ ತ್ರಿಗುಣಗಳು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಎಲ್ಲ ಜ್ಞಾನಗಳ ಅತ್ಯುತ್ತಮವಾದ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಎಸ್, ಈಗ ಇಲ್ಲಿ ನೋಡಿ, ಇಲ್ಲಿ ಹೇಳುವಂಥದ್ದು ಅತ್ಯುತ್ತಮ ಜ್ಞಾನ ನಾನು ಮತ್ತೆ ನಿನಗೆ ಹೇಳ್ತೇನೆ. ಈ ಜ್ಞಾನ ತಿಳಿದುಕೊಂಡ ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಇದು ನೋಡಿ ನವಯೋಗೇಂದ್ರಸ್. ನವಯೋಗೇಂದ್ರಸ್ ಅಂದ್ರೆ ಋಷಭದೇವನಿಗೆ 100 ಮಕ್ಕಳಿದ್ರು. ಆ 100 ಮಕ್ಕಳಲ್ಲಿ ಈ 9 ಪರಮಹಂಸರು. ಭರತ್ ಮಹಾರಾಜ್ ಕೂಡ ಋಷಭದೇವನ ಮಗ. ಈಗ ಋಷಭದೇವ ಅವರ 100 ಮಕ್ಕಳಿಗೆ ಒಂದು ಅಂದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಪ್ರಭುಪಾದ ಹೇಳ್ತಾರೆ, ಋಷಭದೇವನಿಂದ ನಾವು ಕಲಿಬೇಕು. ಎಂತ ಕಲಿಬೇಕು ಅಂದ್ರೆ ಮಕ್ಕಳನ್ನು ಹುಟ್ಟಿಸ್ ಮಾತ್ರ ಅಲ್ಲ, ಮಕ್ಕಳನ್ನು ಕೃಷ್ಣ ಪ್ರಜ್ಞೆ ತರುವುದು ನಮ್ಮ ಜವಾಬ್ದಾರಿ ಅಂತ ಪ್ರಭುಪಾದ ಹೇಳ್ತಾರೆ. ಅದಕ್ಕೆ ಒಂದು ಶ್ಲೋಕವನ್ನು ಹೇಳ್ತೇನೆ, ಆ ಶ್ಲೋಕದ ಅರ್ಥ ಹೇಳ್ತೇನೆ. ಈ ಶ್ರೀಮದ್ ಭಾಗವತಮಲ್ಲಿ 5ನೇ ಸ್ಕಂದದ್ದು 5ನೇ ಅಧ್ಯಾಯದು ಫಸ್ಟ್ ಶ್ಲೋಕ. ತುಂಬಾ ಶ್ಲೋಕ ಉಂಟು. ಎಲ್ಲ ಪ್ರಭುಪಾದ ಹೇಳ್ತಾರೆ ಜಿವೆಲ್ ಆಫ್ ಶ್ಲೋಕ ಅಂದ್ರೆ ಎಲ್ಲವೂ ಬಂಗಾರ ಶ್ಲೋಕ. ಯಾರು ಋಷಭದೇವ ಹೇಳಿದ್ರು, ಮಕ್ಕಳಿಗೆ ಇನ್ಸ್ಟ್ರಕ್ಷನ್ ಮಾಡಿದ್ದಾನೆ. ಅದ್ರಲ್ಲಿ ಒಂದು ಶ್ಲೋಕನ ಹೇಳ್ತೇನೆ. ಋಷಭ ಉವಾಚ ನಾಯಂ ದೇಹೋ ದೇಹ ಬಾಜಾಂ ಲೋಕೆ ಕಷ್ಟಾನ್ ಕಾಮಾನ್ ಹರತೆ ವಿದ್ಭುಜಾಮಿಯೇ ತಪೋ ದಿವ್ಯಂ ಪುತ್ರ ಕಾಯೇನ ಸತ್ವಂ ಶುದ್ಧಯೇದ್ಯಸ್ಮಾತ್ ಬ್ರಹ್ಮ ಸೌಖ್ಯಂ ತು ಅನಂತಂ. ಅಂದ್ರೆ ಈ ಶ್ಲೋಕ ಎಂತ ಹೇಳುದಂದ್ರೆ, ನನ್ನ ಮಕ್ಕಳೇ ಅಂದ್ರೆ 100 ಮಕ್ಕಳಿದ್ರು. ಋಷಭದೇವ್ ಹೇಳುವಂಥದ್ದು, ನಿಮ್ಗೆ ಈ ಭೌತಿಕ ಶರೀರ ಸಿಕ್ಕಿದೆ, ಅದರಲ್ಲಿ ಕೂಡ ನಿಮ್ಗೆ ಮನುಷ್ಯ ಶರೀರ ಸಿಕ್ಕಿದೆ. ಈ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಈ ಜನ್ಮವನ್ನು ನೀವು ಸುಮ್ಮನೆ ರಾತ್ರಿ ಆಗಲು ಕೆಲಸ ಮಾಡ್ಲಿಕ್ಕೆ ಯೂಸ್ ಮಾಡಬೇಡಿ, ನಮ್ಮ ಇಂದ್ರಿಯ ಸುಖಕ್ಕೆ ಯೂಸ್ ಮಾಡಬೇಡಿ. ಇದನ್ನು ಪ್ರಾಣಿಗಳು ಕೂಡ ಮಾಡ್ತದೆ. ಆದ್ರೆ ಇದರಲ್ಲಿ ಈ ಶರೀರ ನಾವು ತಪಸ್ಸು ಮಾಡಬೇಕು. ತಪೋ ದಿವ್ಯಂ ತಪಸ್ಸು ಮಾಡಬೇಕು. ತಪಸ್ಸು ಮಾಡಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅಂತ ಇಲ್ಲಿ ಋಷಭದೇವ ಹೇಳ್ತಿದ್ದಾನೆ. ನೋಡಿ, ನಾಯಂ ದೇಹೋ ದೇಹ ಬಾಜಾಮಿ ಲೋಕೆ ಕಷ್ಟಾನ್ ಕಾಮನ್ ಹರತಿ ವಿದ್ವಿಜಾಮಿ. ಅಂದ್ರೆ ಈ ದೇಹವು ಎಂತ ಹೇಳುದು, ಇದಕ್ಕೆ ಅಲ್ಲ, ಕಷ್ಟಾನ್ ಕಾಮನ್ ಕೆಲಸ ಮಾಡ್ಲಿಕ್ಕೆ ಅಲ್ಲ. ಮತ್ತೆಂತ ತಪೋ ದಿವ್ಯಂ ತಪಸ್ಸು ಮಾಡ್ಲಿಕ್ಕೆ. ಪುತ್ರಕ ಶುದ್ಧಯೇತ್ ಯಸ್ಮಾತ್ ಬ್ರಹ್ಮ ಸೌಖ್ಯಂ. ಬ್ರಹ್ಮ ಸೌಖ್ಯಂ ಅಂದ್ರೆ ಆ ಬ್ರಹ್ಮ ಸುಖ ಕೃಷ್ಣ ಪ್ರಜ್ಞೆಯಲ್ಲಿ ಸಿಗ್ತದಂತ ಋಷಭ ದೇವ ಹೇಳುವಂಥದ್ದು. ಹಾಗೆ ಪ್ರಭುಪಾದ ಇಲ್ಲಿ ಹೇಳ್ತಾರೆ, ನಾವು ಆ ಋಷಭದೇವ ನಿಂದ ನಾವು ಕಲಿಬೇಕು. ಎಂತಂದ್ರೆ ಅವನ ಮಕ್ಕಳನ್ನು ಆ ಭಕ್ತಿಯಲ್ಲಿ ಉನ್ನತ. ನೋಡಿ, ಇದು ನವ ಯೋಗೇಂದ್ರಸ್, ಅವರು ಟೋಟಲಿ ಪರಮಹಂಸ. ಪರಮಹಂಸ ಅಂದ್ರೆ ಈ ಸನ್ಯಾಸಿಯಲ್ಲಿ 4 ವಿಧ ಉಂಟು. ಫಸ್ಟಿಗೆ ಕುಟೀಚಕ, ಬಹುದಕ, ಪರಿವ್ರಾಜಕ, ಆಚಾರ್ಯ, ಲಾಸ್ಟ್ ಇದು ಪರಮಹಂಸ. ಕುಟೀಚಕ ಅಂದ್ರೆ ಮನೆ ಬಿಡ್ತಾನೆ, ಮನೆ ಬಿಟ್ಟು ಅವನಿಗೆ ಊಟ ಬರ್ತದೆ. ಒಂದು ಸಣ್ಣ ಒಂದು ಕುಟೀರ ಮಾಡ್ತಾನೆ, ಅಲ್ಲಿ ಅವನಿಗೆ ಊಟ ಮನೆಯಿಂದ. ಬಹುದಕ ಅಂದ್ರೆ ಅಲ್ಲಿ ಕುಟೀರದಲ್ಲಿರ್ತಾನೆ, ಮತ್ತೆ ಊಟ ಸ್ಟಾಪ್ ಆಗ್ತದೆ ಮನೆಯಿಂದ. ಪರಿವ್ರಾಜಕ ಆಚಾರ್ಯ ಅಂದ್ರೆ ಅವ ಎಲ್ಲ ಕಡೆ ಪ್ರಚಾರ ಮಾಡುವಂಥದ್ದು. ಪರಮಹಂಸ ಅಂದ್ರೆ ಹೈಯೆಸ್ಟ್ ಲೆವೆಲ್. ಹಾಗಾಗಿ ಇವರು ನವ ಯೋಗೇಂದ್ರಸ್, ಅವರು ಮಾಮೂಲಿ ಜನ ಅಲ್ಲ, ಅವರು ಪರಮಹಂಸ. ಪರಮಹಂಸ ಅಂದ್ರೆ ನೀವೀಗ ಹಾಲಲ್ಲಿ ನೀರು ಹಾಕಿದ್ರೆ ಅವರು ಹಾಲು ಸಪ್ರೇಟ್ ಮಾಡ್ತಾರೆ, ನೀರು ಸಪ್ರೇಟ್ ಮಾಡ್ತಾರೆ. ಅಂದ್ರೆ ಅಷ್ಟು ಅವರ ಹತ್ರ ಆ ಕ್ವಾಲಿಟಿ ಉಂಟು. ನಮಗೆ ಆ ಕ್ವಾಲಿಟಿ ಇಲ್ಲ. ಹಾಲಲ್ಲಿ ಇದು ಹಾಕಿದ್ರೆ ನಮಗೆ ಸಪ್ರೇಟ್ ಮಾಡುವಂಥ ಕ್ವಾಲಿಟಿ ಇಲ್ಲ. ಆದರೆ ಪರಮಹಂಸ ಅಂದ್ರೆ ಅವ್ರಿಗೆ ಗೊತ್ತಾಗ್ತದೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು. ಎಸ್, ಅವರು ಈ ಜ್ಞಾನವನ್ನು ಪಡೆದಿದ್ದಾರೆ. ಹಾಗಾಗಿ ನೀವು ಕೂಡ ಜ್ಞಾನವನ್ನು ಪಡೆಯಿರಿ ಅಂತ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವವನು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಈಗ ಹೆಚ್ಚಿನವರು ಹೇಳುವಂಥದ್ದು ಎಂತಂದ್ರೆ, ನೀವು
ಭಕ್ತಿಗೆ ಬಂದವರು ಹೇಳುವಂಥದ್ದು ನಾನು ಸೇವೆ ಮಾಡಿದೆ ಅಂತ. ಯಾರು ಭಕ್ತಿಯಲ್ಲಿ ಇಲ್ಲ ಅವರೆಂತ ಹೇಳುವುದು, ಅಲ್ಲಿ ಅವರಿಗೆ ಕೃಷ್ಣನಿಗೆ ಸೇವೆ ಮಾಡಲಿಕ್ಕೆ ಜನ ಇಲ್ಲ, ಅಂದ್ರೆ ಹೊರಗಿಂದ ನೋಡುವವರು. ಅದಕ್ಕೆ ನಿಮ್ಮನ್ನೆಲ್ಲ ಭಕ್ತರು ಮಾಡ್ತಿದ್ದಾರೆ, ನಿಮ್ಮನ್ನು ಸೇವೆ ಮಾಡಲಿಕ್ಕೆ ಇದು ಮಾಡ್ತಿದ್ದಾರೆ. ಮತ್ತೆ ಭಕ್ತಿಯಲ್ಲಿ ಸ್ವಲ್ಪ ಇದ್ದವರು ಹೇಳೋದು ನಾನು ಮಾಡಿದಂತೆ. ಆದ್ರೆ ಎರಡು ಕೂಡ ತಪ್ಪಂತೆ. ಯಾಕೆ ತಪ್ಪು? ಯಾಕೆ ನೋಡಿ, ಇದು ಕೃಷ್ಣನ ಗೋಲೋಕದಲ್ಲಿ ಲಕ್ಷ್ಮಿಯರು ನೋಡಿ, ಚಿಂತಾಮಣಿ ಪ್ರಕರ ಸತ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶ ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಲ್ಲಿ ಲಕ್ಷಗಟ್ಟಲೆ ಲಕ್ಷ್ಮಿಯರು ಕ್ಯೂ ಅಲ್ಲಿದ್ದಾರೆ. ಕೃಷ್ಣನಿಗೆ ಪ್ರಭುಪಾದ ಹೇಳ್ತಾರೆ, ಕಡಿಮೆ ಅನ್ನೋದು ಕೃಷ್ಣನ ಡಿಕ್ಷನರಿಯಲ್ಲಿ ಇಲ್ಲ, ಅನ್ಲಿಮಿಟೆಡ್ ಇದ್ದಾರೆ. ಈಗ ಎಂತಂದ್ರೆ ನಾವು ಕೃಷ್ಣ ಭಜನೆಯಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಆದ ಕೂಡಲೇ ಎಸ್ ನಾನು ಸೇವೆ ಮಾಡಿದೆ ಸರ್, ನಿಮ್ಮನ್ನು ಯೂಸ್ ಮಾಡಿದ್ದಾನೆ ಕೃಷ್ಣ, ನೀವೆಲ್ಲದ್ರೆ ಇನ್ನೊಬ್ಬ ಇದ್ದಾನೆ, ಅದು ನಿಮ್ಗೆ ಒಳ್ಳೇದು ನಿಮ್ಮನ್ನು ಯೂಸ್ ಮಾಡಿದ ಅಂತ. ಮತ್ತೆ ಹೊರಗಿನವ್ರು ಅಂತ ಹೇಳುವಂಥದ್ದು, ನೀವು ಕೃಷ್ಣ ಭಜನೆಗೆ ಹೋಗ್ತಾ ಅಲ್ಲಿ ಅವರಿಗೆ ಸೇವೆಗೆ ಜನ ಇಲ್ಲ, ಹಾಗಾಗಿ ನಿಮ್ಮನ್ನು ತಗೊಳ್ತಿದ್ದಾರೆ. ಇಲ್ಲ ಸರ್, ಕೃಷ್ಣನಿಗೆ ಅನ್ಲಿಮಿಟೆಡ್ ಬ್ರಹ್ಮಾಂಡ ಉಂಟು. ಅನ್ಲಿಮಿಟೆಡ್ ಬ್ರಹ್ಮಾಂಡದಲ್ಲಿ ಯಾರನ್ನು ಬೇಕಿದ್ರು ಕೃಷ್ಣ ಚೂಸ್ ಮಾಡ್ಬೋದು. ಆದ್ರೆ ನಿಮ್ಮನ್ನು ಚೂಸ್ ಮಾಡಿದ ಅದು ನಿಮ್ಮ ಅದೃಷ್ಟ. ಹಾಗಾಗಿ ನಾವು ಇದು ತಿಳ್ಬೇಕು. ಈಗ ನೆಲೆಗೊಂಡವನು ನನ್ನ ರೀತಿಯ ದಿವಸವನ್ನು ಪಡೆಯುವನು, ಈಗ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಕೃಷ್ಣನ ಗೋಲಕ್ಕೆ ಹೋದ್ರೆ ಮತ್ತೆ ನಮಗೆ ಈ ಪ್ರಾಬ್ಲಮ್ ಇಲ್ಲ, ಹುಟ್ಟುವಂಥದ್ದು ಮತ್ತೆ ವ್ಯಥೆ ಪಡುವಂಥದ್ದು. ಆದ್ರೆ ಈ ಇಂದ್ರಿಯ ಸುಖದಲ್ಲಿ ಹೋದ್ರೆ ನಮ್ಗೆ ಪ್ರಭುಪಾದ ಹೇಳ್ತಾರೆ, ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು, ಮತ್ತೆ ವ್ಯಥೆ ಕೂಡ ಉಂಟು. ರೋಗ ಅಂದ್ರೆ ವ್ಯಥೆ. ಪ್ರಾಯ ಆದಾಗ ನಮ್ಗೆಲ್ಲ ಬೇರೆ ಬೇರೆ ರೋಗ ಬರ್ತದೆ. ಈಗ ನೋಡಿ, ಪ್ರಾಯ ಅಲ್ಲದವರಿಗೆ ಕೊರೋನಾ ಬಂದಿದೆ, ಇದು ವ್ಯಥೆ ಒಂದು ರೀತಿಯಲ್ಲಿ. ಸರ್ವಯೋನೀಷು ಕೌಂತೇಯ ಮೂರ್ತಯ ಸಂಭವಂತಿಯ ತಾಶಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಾಪಿತ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ಅಂತಂದ್ರೆ ಕೃಷ್ಣನೇ ಬೀಜವನ್ನು ನೀಡುವ ತಂದೆ. ಇದಕ್ಕೆ ಒಂದು ಈ ಶ್ರೀಮದ್ ಭಾಗವತ ಮೊದಲ ಶ್ಲೋಕ ಹೇಳ್ತೇನೆ, ಯಾಕಂದ್ರೆ ಇಲ್ಲಿ ಬ್ರಹ್ಮಂದು ಇದು ಕೊಟ್ಟಿದ್ದಾರೆ, ಹಾಗಾಗಿ ನಾನು ಅದನ್ನು ಹೇಳೋದು ಸೂಕ್ತ. ಓಕೆ. ಜನ್ಮಾದಿಯಸ್ಯ ಯತೋ ಅನ್ವಯಾತ್ ಇತರಶ್ಚಾರ್ಥೇಷು ಅಭಿಜ್ಞಾ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವೇ ಮೂಯಂತಿ ಸೂರ್ಯಯ ತೇಜೋ ವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷ ಧಾಮ್ನಾ ಸೇವ್ನಾ ಸದಾ ನಿರಸ್ತ ಕೂಹಕಂ ಸತ್ಯಂ ಪರಮಾಧೀಮಯಿ. ಅಂದ್ರೆ ಫಸ್ಟ್ ಹುಟ್ಟುವಂಥದ್ದು ಬ್ರಹ್ಮ. ಹೇಗೆ? ಆ ಗರ್ಭೋದಕ ಶಾಯಿ ವಿಷ್ಣುವಿನ ಹೊಕ್ಕಳಿಂದ ಹುಟ್ಟುವಂಥದ್ದು. ಹಾಗಾಗಿ ಈ ಬ್ರಹ್ಮ ಎಂತ ಮಾಡ್ತಾನೆ? ಬ್ರಹ್ಮ ಅವನಿಗೆ ಎಂತ ಮಾಡ್ಬೇಕಂತ ಗೊತ್ತಿರೋದಿಲ್ಲ. ಆಗವ ಮೇಲೆ 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 ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೋಗುವಾಗ ಅವನಿಗೆ ಟಾಪ್ ಅಂತ ಸೌಂಡ್ ಬರ್ತದೆ. ನೋಡಿ, ಬ್ರಹ್ಮ ಅತಿ ಬುದ್ಧಿವಂತ. ಟಪ್ ಸೌಂಡ್ ಬರುವಾಗ ಅವನಿಗೆ ಗೊತ್ತಾಯ್ತು ನಾನು ತಪಸ್ ಮಾಡ್ಬೇಕಂತ. ಇಲ್ಲಿ ಕೂಡ ಅದೇ ತಪಸ್. ಹಾಗಾಗಿ ಅಲ್ಲಿ ಋಷಭದೇವ ಅವನ ಮಕ್ಕಳಿಗೆ ಹೇಳುವುದಂತ ತಪಸ್ಸು, ಇಲ್ಲಿ ಬ್ರಹ್ಮ ಮಾಡಿದ್ದು ಕೂಡ ತಪಸ್ಸು. ಎಷ್ಟೋ ಕೋಟಿಗಳ ವರ್ಷ ತಪಸ್ ಮಾಡ್ತಾನೆ, ಮತ್ತೆ ಕೃಷ್ಣನನ್ನು ಕಾಣ್ತಾನೆ, ಮತ್ತೆ ಕೃಷ್ಣ ಅವನಿಗೆ ಎಲ್ಲ ತಿಳಿಸ್ತಾನೆ. ಹಾಗಾಗಿ ನಮ್ಗೆ ಹೇಳುವಂಥದ್ದು ಸುಲಭವಾದ ತಪಸ್ಸು. ಸುಲಭವಾದ ತಪಸ್ಸು ಅಂತ 2 ಗಂಟೆ ಜಪ ಮಾಡುವಂಥದ್ದು. ಹಾಗಾಗಿ ಈ ತಪಸ್ಸಿನಿಂದ ನಿಮ್ಗೆ ಕೃಷ್ಣ ಸಾಕ್ಷಾತ್ಕಾರ ಆಗ್ತಾನೆ. ಈಗ ನಮ್ಗೆ ಕೃಷ್ಣ ಸಾಕ್ಷಾತ್ಕಾರ ಇಲ್ಲ. ಈಗ ನಾವು ಹೇಳ್ಬೋದು ನಾನು ಭಕ್ತರಂತ. ಇಲ್ಲ ಸರ್, ಭಕ್ತರ ಅಂದ್ರೆ ನೀವು ಮಾಡುವ ಕೆಲಸದಲ್ಲಿ ಗೊತ್ತಾಗ್ತದೆ. ಫಲೇನ ಪರಿಷತ್ ಅಂದ್ರೆ ರಿಸಲ್ಟ್ ಅಂತ, ಎಷ್ಟು ನಿಮ್ಗೆ ಆಕರ್ಷಣೆ ಬಂದಿದೆ ಕೃಷ್ಣನ ಮೇಲೆ ಅದರಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಈ ಬ್ರಹ್ಮನಿಗೆ ಪೂರ್ತಿ ಆಕರ್ಷಣೆ. ಎಸ್, ಆ ಕೃಷ್ಣನ ನೋಡುವಾಗ ಅವನ ಕಣ್ಣಲ್ಲಿ ಅಳುವಂತಂತೆ. ಯಾರಾದ್ರೂ ಕೃಷ್ಣನ ಆ ದರ್ಶನ ಕಂಡ್ರೆ ನಿಮ್ಗೆ ಅಂದ್ರೆ ಟೋಟಲ್ ನೀವು ಅಲ್ಲಿ ಅಷ್ಟೊಂದು ಸುಖ ಸಿಗ್ತದೆ, ಬ್ರಹ್ಮ ಸೌಖ್ಯಂ. ಟೋಟಲ್ ನೀವು ಆನಂದದಲ್ಲಿ ಇರ್ತೀರಿ. ಮತ್ತೆ ನಿಮ್ಗೆ ಅಂತಂದ್ರೆ
ಎಂತ ಬೇಡ ಅಂತ ಆಗ್ತದೆ ಮಾಡೋದು. ಯಾಕಂದ್ರೆ ಅಲ್ಟಿಮೇಟ್ ನಮ್ಮ ಗೋಲ್ ಅದೇ, ಕೃಷ್ಣನ್ ನೋಡುವಂಥದ್ದು. ಈಗ ನಾವು ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟು ಸಾವು ಹುಟ್ಟು ಸಾವು. ಈ ಶಂಕರಾಚಾರ್ಯ ಹೇಳಿದ್ರು ಎಂತ, ಪುನರಪಿ ಜನನ ಪುನರಪಿ ಮರಣಂ, ಇದರಲ್ಲಿದ್ದೇವೆ. ಆದ್ರೆ ನಮ್ಗೆ ಈ ಪುನರಪಿ ಜನನಂ ಪುನರಪಿ ಮರಣಂ ಈ ಸೈಕಲ್ ನಮ್ಗೆ ಹೊರಗೆ ಬರಬೇಕಿದ್ರೆ ನಾವು ಕೃಷ್ಣನ ಸಾಕ್ಷಾತ್ಕಾರ ಪಡಿಬೇಕು. ಅದು ಹೇಗೆ? ಅದು ತಪಸ್ಸಿನಲ್ಲಿ. ಎಂತ ತಪಸ್ಸು? ಕಲಿಯುಗಕ್ಕೆ ಹರೇ ಕೃಷ್ಣ ಜಪವನ್ನು ಮಾಡುವಂಥದ್ದು, ಇದು ಕಲಿಯುಗದ ತಪಸ್ಸು. ಹಾಗಾಗಿ ಕುಂತಿಯ ಮಗನ ಅರ್ಜುನನೇ ಜೀವಂತ ಪ್ರಾಣಿಗಳು ಎಲ್ಲ ವರ್ಗ ಇರುವುದು ಸಾಧ್ಯವಾಗುವುದು ಐಕ ಪ್ರಕೃತಿ ಹುಟ್ಟುವುದರಿಂದ ನಾನೇ ಬೀಜವನ್ನು ನೀಡುವುದಂದೆ. ಈಗ ಮೊದಲ ಬೀಜ ಯಾರು? ಬ್ರಹ್ಮ. ಮತ್ತೆ ಬ್ರಹ್ಮನಿಂದ ಎಲ್ಲ ಬೀಜಗಳು ಬಂದು. ಇದಕ್ಕೆ ಪ್ರಭುಪಾದ ಒಂದು ಈ ಅಮೆರಿಕದಲ್ಲಿ ಎಂತಾಯ್ತು ಅಂದ್ರೆ, ಪ್ರಭುಪಾದಿಗೆ ಅಮೆರಿಕದ ಈ ಯಂಗ್ಸ್ಟರ್ಸ್ ಎಲ್ಲ ಜಾಸ್ತಿ ಪ್ರಶ್ನೆ ಮಾಡುವಂಥದ್ದು. ಅವ್ರು ಬಂದು ಪ್ರಭುಪಾದಿಗೆ ಹೇಳಿದ್ರು, ಎಸ್ ನಾವು ಅದು ಮಾಡಿದೆವು ಇದು ಮಾಡಿದೆವು ಇದು ಮಾಡಿದೆವು ಅಂತ. ಪ್ರಭುಪಾದ ಲಾಸ್ಟ್ಗೆ ಹೇಳಿದ್ರು, ಒಂದು ಬೀಜ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ? ಅದು ನಮ್ಗೆ ಆಗುದಿಲ್ಲ. ಕೃಷ್ಣ ಹೆಣ್ಣು ಗಂಡು ಈ ರೀತಿ ಬೇರೆ ಬೇರೆ ಬೀಜ ಸೃಷ್ಟಿ ಮಾಡಿದ್ದಾನೆ. ಅನ್ಲಿಮಿಟೆಡ್ ಅಂದ್ರೆ ತುಂಬಾ ಕೋಟಿಗಟ್ಟಲೆ ಬ್ರಹ್ಮಾಂಡ ಉಂಟು. ಎಲ್ಲ ಪ್ರಭುಪಾದ ಹೇಳ್ತಾರೆ, ಎವ್ರಿ ಯೂನಿವರ್ಸ್ ಇಸ್ ಫಿಲ್ಡ್ ವಿತ್ ಲಿವಿಂಗ್ ಎಂಟಿಟಿ ಅಂಡ್ ಇಟ್ ಇಸ್ ಕಂಜೆಸ್ಟೆಡ್. ಅಂದ್ರೆ ಎಲ್ಲಾ ಬ್ರಹ್ಮಾಂಡದಲ್ಲಿ ಜೀವಿಗಳಿದ್ದಾರೆ, ಮತ್ತೆ ಇಕ್ಕಟ್ಟಿಕ್ಕಟ್ಟಲ್ಲಿ ಇದ್ದಾರೆ. ಅಷ್ಟು ಕ್ರಿಯೇಟ್ ಮಾಡಿ ಸೃಷ್ಟಿ ಮಾಡಿ ಅವನಿಗೆ ಸ್ವಲ್ಪ ಕೂಡ ಅಹಂಕಾರ ಇಲ್ಲ. ಆದ್ರೆ ನಮ್ಗೆ ಒಂದು ಬೀಜ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಎಲ್ಲಿಂದ ಬರುವುದು ಅದು ಅಹಂಕಾರ? ಪ್ರಭುಪಾದ ಡೈರೆಕ್ಟ್ ಹೇಳಿದ್ರು ಅವರಿಗೆ. ಮತ್ತೆ ಅವರು ಸಣ್ಣ ಹುಡುಗರು ಅಂದ್ರೆ ಅಲ್ಲಿ ಅಮೆರಿಕದಲ್ಲಿ ಹಾಗೆ ಅಂದ್ರೆ ಆ ಕ್ವಶನ್ ಮಾಡುವ ಒಂದು ಟೆಂಡೆನ್ಸಿ ಇರ್ತದೆ. ಹಾಗೆ ಮತ್ತೆ ಅವರು ಎಸ್ ಸಾರಿ ಅಂತ ಹೇಳಿದ್ರು ಪ್ರಭುಪಾದಿಗೆ. ಹಾಗಾಗಿ ಪ್ರಭುಪಾದ ಹೇಳುವಂತದ್ದು, ಕೃಷ್ಣ ಮೊದಲ ಬೀಜ ಕ್ರಿಯೇಟ್ ಮಾಡಿದ್ದು ಬ್ರಹ್ಮನನ್ನು, ಆ ಬ್ರಹ್ಮನಿಂದ ಬೇರೆ ಎಲ್ಲ ಬೀಜಗಳು ಆಯಿತು ಅಂತ ಪ್ರಭುಪಾದ ಹೇಳ್ತಾರೆ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬಧ್ನಂತಿ ಮಹಾಭಾವೋ ದೇಹೇ ದೇಹಿನಾಂ ಅವ್ಯಯಂ. ಐಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತೆ ತಮಸ್ಸು. ಮಹಾಭಾವವಾದ ಅರ್ಜುನನೇ ನಿತ್ಯನಾದ ಜೀವಿಯ ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ನೋಡಿ, ಈ ದೇವಿ ಮಾಯೆ, ದೇವಿ ಶಕ್ತಿಗೆ ಈ ಭೌತಿಕ ಜವಾಬ್ದಾರಿ ಕೊಟ್ಟಿದ್ದಾನೆ. ಈಗ ಯಾರು ಕೃಷ್ಣ ಭಜನೆ ತಗೊಳ್ತಾನೆ, ಮತ್ತೆ ನೋ ಮೋರ್ ದೇವಿ ಅಂದ್ರೆ ಕೃಷ್ಣ ಸೂರ್ಯನಿಗೆ ಸಮಾನ, ಮಾಯರ ಅಂಧಕಾರ. ಜ ಕೃಷ್ಣ ಹೇ ಮಾಯರ ನೈ ಅಧಿಕಾರ. ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಮಾಯನಿಗೆ ಅಧಿಕಾರ ಇಲ್ಲ. ಅಂದ್ರೆ ಬೆಳಕಿ ಇರುವಾಗ ಅಲ್ಲಿ ಅಂಧಕಾರ ಇಲ್ಲ. ಸೂರ್ಯನ ಬೆಳಕಿಲ್ಲದಿದ್ರೆ ಮತ್ತೆ ಅಲ್ಲಿ ಅಂಧಕಾರ ಉಂಟು. ಅದೇ ರೀತಿ ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಮತ್ತೆ ನಿಮ್ಗೆ ಈ 3 ಗುಣಗಳು ಏನ್ ಮಾಡುದಿಲ್ಲ. ಆದ್ರೆ ಉಳಿದವರಿಗೆ, ಯಾರು ಕೃಷ್ಣ ಪ್ರಜ್ಞೆ ಇಲ್ಲ ಅವರಿಗೆ ಈ 3 ಗುಣಗಳು ಅಂದ್ರೆ ಅವರ ಆ 3 ಗುಣಗಳಿಂದ ಆಚೆ ಸಿಕ್ಕಿ ಬಿದ್ದಿದ್ದಾರೆ. ಕೆಲವೊಮ್ಮೆ ಬೆಳಿಗ್ಗೆ ಹೊತ್ತಲ್ಲಿ ಸತ್ವಗುಣ ಇರ್ತದೆ, ಮತ್ತೆ ಮಧ್ಯಾಹ್ನ ಹೊತ್ತಲ್ಲಿ ರಜೋಗುಣ ಇರ್ತದೆ, ರಾತ್ರಿ ಹೊತ್ತಲ್ಲಿ ತಮಗುಣ ಇರ್ತದೆ. ಹಾಗಾಗಿ ಈ 3 ಗುಣಗಳು ಅವರನ್ನು ಆಟವಾಡಿಸ್ತಾ ಉಂಟು. ಎಲ್ಲವಾಗುವುದು ಈ 3 ಗುಣದಿಂದ, ಸತ್ವಗುಣ, ರಜಗುಣ, ತಮಗುಣ. ನೋಡಿ ಈ ರೀತಿ ಈ ಮಾಯ ದೇವಿ ಶಕ್ತಿ ನಮ್ಮನ್ನು ಆಟವಾಡಿಸ್ತಾ ಉಂಟು ಗುಣಗಳಿಗೆ. ತತ್ರ ಸತ್ವಂ ನಿರ್ಮಲತ್ವತ್ ಪ್ರಕಾಶಕಂ ಅನಾಮ್ಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಕ. ಪಾಪರಹಿತನೇ ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದದ್ದು, ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. Let us go for a stroll in the countryside. Look, I brought us a healthy picnic lunch. The air is clean here, so peaceful. Here we can get away from the agitating elements of the city. Yes. ಈ ಶ್ಲೋಕದಲ್ಲಿ ಅಂತಂದ್ರೆ ಈ ಡ್ರಾಮಾದಲ್ಲಿ ಸತ್ವಗುಣದವರಿಗೆ ಹೇಗೆ ಅಂದ್ರೆ, ಈಗ ನೋಡಿ ಹೆಚ್ಚಿನವರೆಲ್ಲ ಔಟಿಂಗ್ ಎಲ್ಲ ಹೋಗ್ತಾರೆ ವರ್ಷಕ್ಕೊಮ್ಮೆ ಎಲ್ಲ ಫ್ಯಾಮಿಲಿ ಒಟ್ಟಿಗೆ. ಅಂದ್ರೆ ಒಳ್ಳೆ ಜಾಗ, ಒಳ್ಳೆ ಸೀನರಿ, ಒಳ್ಳೆ ಗಾಳಿ,
ಒಳ್ಳೆ ನೀರು ಹರಿಯುವಂಥದ್ದು, ಒಂದು ಜಾಸ್ತಿ ಮರಗಳಿರುವಂಥದ್ದು, ಈ ರೀತಿ ಇರ್ತದೆ. ಇದು ಸತ್ವಗುಣದ ಲಕ್ಷಣ. ರಜೋ ರಾಗಾತ್ಮಕಂ ವಿಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಂಧಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಾಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣ ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹದಾರಿಯ ಜೀವಿಯ ಐಕ ಕಾಮಿ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. What are you doing, man? Out there working on your head? Honey's the honey Sunday! I bet you forgot about Susie, didn't you? You're supposed to take her to Vegas this weekend. You know, lose your money, Vegas. You'll be rich. You'll reach the top. Just one hitch. You just got stuck. Just get it. ಎಸ್, ಇದು ಎಂತಂದ್ರೆ ರಜೋಗುಣ. ರಜೋಗುಣದ ಅಂತಂದ್ರೆ ಮನಿ 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 ಸ್ವೀಟರ್ ದನ್ ಹನಿ. ಕೆಲಸ ಕೆಲಸ ಕೆಲಸ, ಹಣ ಹಣ, ಕೆಲಸ ಕೆಲಸ. ಈಗ ನೋಡಿ, ಈ ಮೋಟಿವೇಶನಲ್ ಸ್ಪೀಕರ್ ಯಾರಾದ್ರು ಕಂಪನಿಯಲ್ಲಿ ವರ್ಕ್ ಮಾಡಿದ್ರೆ ನಿಮಗೆ ಗೊತ್ತಿರ್ಬೋದು. ಅಂದರೆ ಈ ಮೆಟ್ರೋ ಸಿಟೀಸಲ್ಲೆಲ್ಲ ಅವರು ಒಂದು 2 ತಿಂಗಳಿಗೊಮ್ಮೆ ಎಲ್ಲ ಅಲ್ಲಿ ಇರ್ತದೆ, ಮೀಟಿಂಗ್ ಇರ್ತದೆ. ಆಗ ಅವ್ರು ಕರೀತಾರೆ. ಕರೆದು ಅಲ್ಲಿ ಹೇಳೋದಂತ, ನೀನು ಅಂದರೆ ಸಕ್ಸಸ್ ಆಗ್ತದೆ, ನೀನು ಅಚೀವ್ ಮಾಡ್ತೀಯ, ಆ ರೀತಿ ಹೇಳುವಂಥದ್ದು. ಇಲ್ಲಿ ಅವ ಹೇಳುವುದಂತ, ನೀನು ಆಕಾಶ ಮುಟ್ತೀಯ, ಒಂದೇ ಸ್ವಲ್ಪ ಇಂಚು ಇರುವುದು. ಈ ರೀತಿ ಜನರು ನೋಡಿ, ಆಕಾಶ ನಮಗೆ ಮುಟ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ಮೋಟಿವೇಶನ್ ಸ್ಪೀಕರ್ ಅವರ ಕೆಲಸ ಅದೇ, ನೀನು ಆಗ್ತೀಯ, ನೀನು ಶ್ರೀಮಂತನಾಗ್ತೀಯ, ನೀನು ಆಗ್ತೀಯ ಅಂದರೆ ಆಗ್ತೀಯ ಆಗ್ತೀಯ, ಪಾಸಿಟಿವ್ ಪಾಸಿಟಿವ್ ಅಂತ. ಹಾಗಾಗಿ ಇದು ರಜೋಗುಣ. ತಮಾಸು ಅಜ್ಞಾನಂ ವಿಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭೇಸ್ ತನ್ನಿಬಂಧಂತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋ ಗುಣವು ದೇಹಧರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತದೆ. I think you just need to chill with me. I got 6 packs in the fridge, play some video games, watch some TV, shut the curtains and just shut out the world. Sounds good, huh? ಎಸ್, ತಮೋಗುಣ ಅಂದ್ರೆ ಹುಚ್ಚು, ಪ್ರಮಾದ, ನಿದ್ರೆ. ಅಂದ್ರೆ ಅವ್ರು ಎಂತ ಮಾಡ್ತಿದ್ದಾರೆ ಗೊತ್ತಿಲ್ಲ. ಹೇಗೆಂದ್ರೆ ತಮೋಗುಣದವ ಎಂತ ಕೆಲಸ ಮಾಡುದಿಲ್ಲ, ಹಗಲೊತ್ತಲ್ಲಿ ಕನಸು ಕಾಣುವಂಥದ್ದು. ಎಂತಂದ್ರೆ, ನಾನು ಶ್ರೀಮಂತನಾದೆ, ನನ್ನ ಸುತ್ತ ಎಲ್ಲ ಜನ ಇರ್ತಾರೆ, ನಾನು ಹೋಗುವಾಗ ಎಲ್ಲ ನನಗೆ ಹೂ ಹಾಕ್ತಾ ಇದ್ದಾರೆ, ಮತ್ತು ನನ್ನ ಎದುರು 5 ಗಾಡಿ, ಹಿಂದೆ 5 ಗಾಡಿ. ಇದು ತಮೋಗುಣ. ಮತ್ತೆ ನಿದ್ರೆ, ಮಲಗುವಂಥದ್ದು, ಮತ್ತೆ ಈ ರೀತಿ ಬೇಡದೆಲ್ಲ ಮಾಡುವಂಥದ್ದು, ಇದೆಲ್ಲ ತಮೋಗುಣ. ಸತ್ವಂ ಸುಖೇ ಸಂಜಯತಿ ರಾಜ ಕರ್ಮಾಣಿ ಭಾರತ ಜ್ಞಾನಂ ಆವೃತ್ಯ ತು ತಮಃ ಪ್ರಮಾದೇ ಸಂಜಯತಿ ಹುತ. ಭರತ ವಂಶಜನ ಅರ್ಜುನನೇ, ಸತ್ವಗುಣ ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ, ರಜೋಗುಣವು ಕಾಮ್ಯಕರ್ಮಗಳನ್ನು ಮಾಡಲು ಬದ್ಧಗೊಳಿಸುತ್ತದೆ, ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಎಸ್, ಸತ್ವಗುಣದಲ್ಲಿ ಸುಖವಾಗಿರ್ತಾನೆ, ರಜೋಗುಣದಲ್ಲಿ ಕಾಮ್ಯಕರ್ಮ, ಕೆಲಸ 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 ಅಂತ. ಮತ್ತೆ ತಮಗುಣದಲ್ಲಿ ಅವ ಹುಚ್ಚ. ಭರತ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣ ರಜೋಗುಣವನ್ನು ತಮಗುಣ ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣ ಸತ್ವ ಮತ್ತು ತಮಗುಣಗಳನ್ನು ಸೋಲಿಸದೆ, ಇನ್ನು ಕೆಲವು ಬಾರಿ ತಮಗುಣ ಸತ್ವ ಮತ್ತು ರಜೋಗುಣವನ್ನು ಸೋಲಿಸದೆ, ಈ ರೀತಿಯಲ್ಲಿ ಮೇಲ್ಗೈ ಆಗಲು ಸದಾ ಸ್ಪರ್ಧೆ ಇರುತ್ತದೆ. ಅಂದ್ರೆ ನೋಡಿ, ಹೆಚ್ಚಿನಾಗಿ ನಾವು ಈಗ ನೋಡಿ, ನಮ್ದು ಪ್ರೋಗ್ರಾಮ್ ಎಲ್ಲ ಸ್ಪಿರಿಚುವಲ್ ಪ್ರೋಗ್ರಾಮ್ ಜಾಸ್ತಿಯಾಗಿ ಆಗುವುದು ಬೆಳಿಗಿನ ಜಾವ. ನಿಮಗೆ ಆಧ್ಯಾತ್ಮಿಕ ನಿಮಗೆ ಪ್ರೋಗ್ರೆಸ್ ಆಗಬೇಕಿದ್ರೆ ಬೆಳಿಗ್ಗೆ ಬೇಗ ಎದ್ದು, ಅಂದ್ರೆ ಶಾಸ್ತ್ರದಲ್ಲಿ ಉಂಟು, ಸೂರ್ಯಾಸ್ತ ಆಗುವ 2 ಗಂಟೆ ಮುಂಚೆ ಹೇಳ್ಬೇಕಂತ. ಆಗ ನಾವು ಬೆಳಿಗ್ಗೆ ಬೇಗ ಎದ್ದು ನಾವು ಮಾಡಿದ, ಯಾಕಂದ್ರೆ ಬೆಳಿಗ್ಗೆ ಒಂದು 10 ಗಂಟೆ ತನಕ ಸತ್ವಗುಣ ಇರ್ತದೆ. ಆಗ ನಿಮಗೆ ಈ ಪ್ರಕೃತಿ ನಿಮಗೆ ಸಹಾಯ ಮಾಡ್ತದೆ. ಮತ್ತೆ ನೋಡಿ, ಹೆಚ್ಚಿನ ಈ ತಮಗುಣದವರು ಹೇಳುವುದೇ 10 ಗಂಟೆಗೆ. ಹಾಗಾಗಿ ನಮಗೆ ಎಲ್ಲ ಕಾರ್ಯಗಳು ಆರಾಮ್ಸೆ ಮಾಡ್ಬೋದು. ಹಾಗಾಗಿ ಬೆಳಗಿನ ಜಾವದಲ್ಲಿ
ಸತ್ವಗುಣ ಇರ್ತದೆ, ಮತ್ತೆ ರಜಗುಣ ಬರ್ತದೆ, ಮತ್ತೆ ರಾತ್ರಿ ಹೊತ್ತಾಗಿ ತಮಗುಣ ಬರ್ತದೆ. ಅದಕ್ಕೆ ನೋಡಿ, ತಮಗುಣವನ್ನು ಇಂದಿನ ಕಾಲದಲ್ಲಿ ಅವ್ರಿಗೆ ಕರೆಕ್ಟ್ ಗೊತ್ತಿತ್ತು, ರಾತ್ರಿ ಮಲಗುವಂಥದ್ದು. ಯಾಕೆಂದ್ರೆ ತಮಗುಣ ಉಂಟು, ತಮಗುಣದ ಕೆಲಸ ಮಾಡ್ಲಿಕ್ಕಿಲ್ಲ. ಆದ್ರೆ ಈಗ ಎಲ್ಲ ಮೆಟ್ರೋ ಸಿಟಿಯಲ್ಲಿ ನೈಟ್ ವರ್ಕ್ ಟೋಟಲ್ ತಮಗುಣ, ಅದು ಒಳ್ಳೇದಲ್ಲ. ತಮಗುಣದಲ್ಲಿ ನಾವು ಯಾಕೆಂದ್ರೆ ಅದನ್ನು ಇಂದಿನ ಕಾಲದಲ್ಲಿ ಬೆಸ್ಟ್ ಯುಟಿಲೈಸೇಷನ್ ಆಫ್ ತಮಗುಣ ಅಂತಂದ್ರೆ ಮಲಗುವಂಥದ್ದು, ಅದು ಒಟ್ಟು ಮಲಗುವಂಥದ್ದು, ಒಂದು 6 ಗಂಟೆ ಮಲಗುವಂಥದ್ದು, ಈ ರೀತಿ. ಹಾಗಾಗಿ ಕೆಲವೊಮ್ಮೆ ಸತ್ವಗುಣ ಪ್ರಬಲವಾಗ್ತದೆ, ಕೆಲವೊಮ್ಮೆ ರಜೋಗುಣ ಪ್ರಬಲ ಆಗ್ತದೆ, ಕೆಲವೊಮ್ಮೆ ತಮಗುಣ ಪ್ರಬಲವಾಗ್ತದೆ. ಆದರೆ ಯಾರು ಕೃಷ್ಣ ಪ್ರಜ್ಞೆ ಬರ್ತಾನೆ ಮತ್ತೆ ಈ ಗುಣಗಳು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವು ಟೋಟಲ್ ಕೃಷ್ಣನ ಕಂಟ್ರೋಲ್ ಅಲ್ಲಿ ಇರ್ತಾನೆ. ನಾವು ಕೃಷ್ಣ ಪ್ರಜ್ಞೆ ಇಲ್ಲದ್ರೆ ಈ ಗುಣಗಳು ನಮ್ಮನ್ನು ಹರಾಸ್ ಮಾಡ್ತದೆ ಅಷ್ಟೇ. ನೋಡಿ, ಇದು ಮನಸ್ಸನ್ನು ಈ 3 ಗುಣಗಳು ಎಳಿತಾ ಉಂಟು. ಒಮ್ಮೆ ಈ ಸತ್ವಗುಣ, ಒಮ್ಮೆ ರಜಗುಣ, ಒಮ್ಮೆ ತಮಗುಣ. ದೇಹದ ಎಲ್ಲಾ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ ರಜೋಗುಣ ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ ಈ ಲಕ್ಷಣ ಹೆಚ್ಚುತ್ತದೆ. ಅಂದ್ರೆ ಗ್ರೀಡಿನೆಸ್, ಬೇಕು ಬೇಕು ಬೇಕು, ಮುಗಿಯುವುದಿಲ್ಲ ಅದು, ಇನ್ನು ಬೇಕು. ನೋಡಿ, ಇಷ್ಟು ಸಂಪಾದನೆ ಮಾಡಿದ್ದಾನೆ, ಇನ್ನು ಬೇಕು. ಇದೆಲ್ಲ ಇನ್ನು ಬೇಕನ್ನೋದು ಎಲ್ಲ ರಜಗುಣದ ಪ್ರಭಾವ. ಕುರುವಂಶದ ಅರ್ಜುನನೇ ತಮೋಗುಣ ವೃದ್ಧಿಯಾದ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತದೆ. ನೋಡಿ ಎಷ್ಟು ಒಳ್ಳೆ ಹುಡುಗ, ಅಂದ್ರೆ ಯಂಗ್. ಇವನಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಸೇವೆ ಮಾಡ್ಬೋದು. ಆದ್ರೆ ನೋಡಿ, ಇಲ್ಲಿ ಅಡಿಕ್ಟ್, ಗಾಂಜಾ ಹಿಡಿದು ಎಂತ ಮಾಡ್ತಿದೆ ಅಂತ ಗೊತ್ತಿಲ್ಲ. ಟೋಟಲ್ ಇವರು ಈ ವೈಟ್ ಗಾಂಜಾ ಎಲ್ಲ ಎಳೆಯುವವರು, ಕೊಕೇನ್ ಎಲ್ಲ ಎಳೆಯುವವರು, ಅವ್ರೆಂತ ಆಗ್ತದೆ, ಆಲ್ಮೋಸ್ಟ್ 10 ಗಂಟೆ ಮೆಂಟಲ್ ತರ ಇರ್ತಾರೆ. ಹೀಗೆ ನಗಾಡ್ತಾ ಇರ್ತಾರೆ, ಹೀಗೆ ನೋಡ್ತಾ ಇರ್ತಾರೆ, ಈ ರೀತಿ. ಹಾಗಾಗಿ ಇದು ಟೋಟಲಿ ಹುಚ್ಚು, ಇದರಲ್ಲಿ ಏನೂ ಸಿಗುವುದಿಲ್ಲ. ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕವನ್ನು ತಲುಪುತ್ತಾನೆ. ಎಸ್, ಇದು ನಾರದ ಮುನಿ. ನೋಡಿ, ನಮ್ದು ತಪ್ಪು ಗ್ರಹಿಕೊಂಡು ದಯವಿಟ್ಟು ನಾರದ ಮುನಿ ಬಗ್ಗೆ ಯಾರಿಗಾದ್ರೂ ತಪ್ಪು ಗ್ರಹಿಸಿದ್ರೆ ಇವತ್ತೇ ಇಲ್ಲೇ ಇದನ್ನು ಬಿಟ್ಟು ಬಿಡಿ. ಇಲ್ಲಿ ಆ ನಾರದ ಮುನಿ ಬಗ್ಗೆ ತಪ್ಪು ಗ್ರಹಿಸಿದ್ರೆ ಇವತ್ತು ಅದಕ್ಕೆ ನೀವು ಫುಲ್ ಸ್ಟಾಪ್ ಕೊಡಿ, ಇವತ್ತು ಬಿಟ್ಟು ಬಿಡಿ. ಯಾಕಂದ್ರೆ ನಾರದ ಮುನಿ ಶ್ರೇಷ್ಠ ಯೋಗಿ. ನಾರದ ಮುನಿ ಯಾರಿಗೆಲ್ಲ ಪ್ರಚಾರ ಮಾಡ್ತಾರೆ ಅವರು ಶುದ್ಧ ಭಕ್ತರಾಗುವಂಥದ್ದು. ಎಕ್ಸಾಂಪಲ್ ಪ್ರಹ್ಲಾದ್ ಮಹಾರಾಜ್, ಧ್ರುವ ಮಹಾರಾಜ್, ಚಿತ್ರಕೇತು, ವೇದವ್ಯಾಸ, ಮೃಗಾರಿ, ಮತ್ತೆ ಈಗ ಈ ದಕ್ಷನ ಮಕ್ಕಳು. ದಕ್ಷ ಪ್ರಜಾಪತಿಗೆ ಆ ಪ್ರೊಜೆನಿ ಕ್ರಿಯೇಟ್ ಮಾಡ್ಲಿಕ್ಕೆ ಬ್ರಹ್ಮ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆಗ ಮೊದಲಿಗೆ 10,000 ಮಕ್ಕಳನ್ನು ಸೃಷ್ಟಿ ಮಾಡ್ತಾನೆ. ಹಿಂದಿನ ಕಾಲದಲ್ಲಿ ಹೇಗಂದ್ರೆ ಈಗಿನ ತರ ಅಲ್ಲ, ಫಸ್ಟಿಗೆ ಬೇಬಿ ಸಿಟಿಂಗ್, ಮತ್ತೆ ನರ್ಸರಿ, ಮತ್ತೆ LKG UKG, ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್, ಈ ರೀತಿ ಅಲ್ಲ. ಹಿಂದಿನ ಕಾಲದಲ್ಲಿ ಮಗುವನ್ನು ಗುರುಕುಲಕ್ಕೆ ಕಳಿಸುವಂಥದ್ದು. 25 ಟ್ರೈನಿಂಗ್ ಆದ ಮೇಲೆ ಮತ್ತೆ ಗುರುಕುಲದಲ್ಲಿ ಗುರು ಡಿಸೈಡ್ ಮಾಡೋದು. ಯಾವ ಬ್ರಾಹ್ಮಣ ಆದ್ರೆ ಬ್ರಾಹ್ಮಣ, ಕ್ಷತ್ರಿಯ ಆದ್ರೆ ಕ್ಷತ್ರಿಯ, ವೈಶ್ಯ ಆದ್ರೆ ವೈಶ್ಯ, ಶೂದ್ರ ಅಂದ್ರೆ ಶೂದ್ರ. ಈಗ ನೋಡಿ, ಋಷಭದೇವನ 100 ಮಕ್ಕಳಲ್ಲಿ 9 ಮಂದಿ ಪರಮಹಂಸರಾದರು, ಭರತ್ ಮಹಾರಾಜ್ ಕ್ಷತ್ರಿಯರಾದರು. ಈ ಜನ್ಮದಿಂದ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಜನ್ಮದಿಂದ ಅಲ್ಲ. ಜನ್ಮದಿಂದ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಅಲ್ಲ, ವೈಶ್ಯ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಹಾಗಾಗಿ ನಾರದ ಮುನಿ ಅಂತಂದ್ರೆ ಅವರಿಗೆ ಎಲ್ಲಾ ಜೀವಿಗಳನ್ನು ಕೃಷ್ಣ ಪ್ರಜ್ಞೆ ತರುವ ಅವರ ಇಚ್ಛೆ. ಅವರು ಬರ್ತಾರೆ, ಬಂದು ಎಲ್ಲ ಸಣ್ಣ ಬಾಲಕರು ನೋಡಿ ಅವರಿಗೆಲ್ಲ ಕೃಷ್ಣ ಪ್ರಜ್ಞೆ ಕೊಡ್ತಾರೆ. ಕೃಷ್ಣ ಪ್ರಜ್ಞೆ ಕೊಟ್ಟ ಕೂಡಲೇ ಅವರು ವಾಪಸ್ ದಕ್ಷಿಣಲ್ಲಿ ಹೋಗ್ತಾರೆ. ಅವ್ರು ಹೇಳ್ತಾರೆ, ನಮ್ಗೆ ಗೃಹಸ್ಥಾಶ್ರಮ ಬೇಡ, ನಮ್ಗೆ ಬ್ರಹ್ಮಚಾರಿಯಿಂದ ನಾವು ಡೈರೆಕ್ಟ್ ಸನ್ಯಾಸ. ಹೇಗಂದ್ರೆ ಫಸ್ಟ್ 25 ವರ್ಷ ಬ್ರಹ್ಮಚಾರ್ಯ, ಮತ್ತೆ ಬ್ರಹ್ಮಚಾರ್ಯ ಬೇಡದಿದ್ರೆ ಇಂದಿನ ಕಾಲದಲ್ಲಿ ಮದುವೆ ಇಚ್ಛೆ ಇದ್ರೆ ಮತ್ತೆ ಗೃಹಸ್ಥ, ಇಲ್ಲದಿದ್ರೆ ಅವ ನೆಕ್ಸ್ಟ್ ಸನ್ಯಾಸ ತಗೊಳ್ಬಹುದು. ಆ ರೀತಿ ಇತ್ತು. ಈಗ ಇಲ್ಲ, ಅದು ಸಣ್ಣ ಪ್ರಾಯದಲ್ಲಿಲ್ಲ. ಈಗ ಮಿನಿಮಮ್ 50 years. ನಮ್ಮ ಇಸ್ಕಾನ್ ಅಲ್ಲಿ ಕೂಡ 50 ವರ್ಷದ ನಂತರ ಸನ್ಯಾಸ ತಗೊಳ್ಳಿಕ್ಕೆ, ಅಂದ್ರೆ ಇಮಿಡಿಯೇಟ್ 50 ವರ್ಷ ಸಿಗುವುದಿಲ್ಲ. ಅವ ಒಂದು 30 ವರ್ಷ ಕೃಷ್ಣ ಭಜನೆ ಇರಬೇಕು, ಮತ್ತೆ ಅವನಿಗೆ 50 ನಂತರ ಸಿಗುವಂಥದ್ದು. ಈ ರೀತಿ ಉಂಟು ರೂಲ್ಸ್ ರೆಗ್ಯುಲೇಷನ್ಸ್. ಆದ್ರೆ ಇಲ್ಲಿ ಅವ್ರು ಹೇಳ್ತಾರೆ, ನಮ್ಗೆ ಗೃಹಸ್ಥ ಬೇಡ,
ದಕ್ಷನಿಗೆ ಸಿಟ್ಟು ಬರ್ತದೆ. ದಕ್ಷ ಹೇಳ್ತಾನೆ, ನಿಮ್ಮನ್ನು ನಾನು ಹುಟ್ಟಿಸಿದೆ ಯಾಕೆ? ನೀವು ನೆಕ್ಸ್ಟ್ ಗೃಹಸ್ಥಾಶ್ರಮ ಪಡೆಯಲಿಕ್ಕೆ. ನಿಮ್ಗೆ ಯಾರು ಇದನ್ನು ಹೇಳಿಕೊಟ್ಟದ್ದು? ನಮ್ಗೆ ನಾರದ ಮುನಿ. ದಕ್ಷನಿಗೆ ತುಂಬಾ ಸಿಟ್ಟು ಬರ್ತದೆ ನಾರದ ಮುನಿ. ಅದು ಕೂಡ ನೆಕ್ಸ್ಟ್ ವಾಪಸ್ 1,000 ಮಕ್ಕಳನ್ನು ಸೃಷ್ಟಿ ಮಾಡ್ತಾನೆ. ಅವರನ್ನು ಕೂಡ ಕಾಡಿಗೆ ಕಳಿಸ್ತಾನೆ. ನಾರದ ಮುನಿ ಮತ್ತೆ ಬಿಡಲಿಲ್ಲ. ಮತ್ತೆ ಅವರನ್ನು ಕೃಷ್ಣ ಮನೆಗೆ ಕೊಡ್ತಾರೆ. ಅವರೆಲ್ಲ ಶುದ್ಧ ಭಕ್ತರಾಗ್ತಾರೆ. ನೋಡಿ, ನಮ್ಮಿಂದ ಒಬ್ಬರನ್ನು ಭಕ್ತಿಗೆ ತರಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ನಾರದ ಮುನಿ ನೋಡಿ ಎಷ್ಟು ಅವರ ಹತ್ರ ಎಣಿಸಿ ನೀವು ಎಷ್ಟು ಭಕ್ತಿ ಇರ್ಬೇಕಂತ. ಭಕ್ತಿ ಇಲ್ಲದೆ ಇನ್ನೊಬ್ಬನಿಗೆ ಭಕ್ತಿ ಕೊಡ್ಲಿಕ್ಕೆ ಆಗುದಿಲ್ಲ. ಅವರನ್ನು ಕೂಡ ಕೃಷ್ಣ ಮನೆಗೆ ತರ್ತಾರೆ. ಅವರು ಕೂಡ ನಾವು ಮದುವೆ ಆಗುದಿಲ್ಲ ಅಂತ ಹೇಳ್ತಾರೆ. ದಕ್ಷನಿಗೆ ಸಿಟ್ಟು ಬಂದು ನಾರದ ಮುನಿಗೆ ಶಾಪ ಕೊಡ್ತಾರೆ. ನೀನು ಒಂದು ಜಾಗದಲ್ಲಿ 3 ದಿನಕ್ಕಿಂತ ಜಾಸ್ತಿ ಇರಬಾರ್ದು. ನಾರದ ಮುನಿ ಸ್ವೀಕಾರ ಮಾಡ್ತಾರೆ. ಪ್ರಭುಪಾದ ಹೇಳ್ತಾರೆ, ಇದು ಭಕ್ತನ ಲಕ್ಷಣ. ಹಾಗಾಗಿ ನಾವು ನಾರದ ಮುನಿಯಿಂದ ಇವತ್ತು ಎಂತ ಹೇಳ್ಬೇಕಂದ್ರೆ, ನಾರದ ಮುನಿ ನಿಮ್ಮಲ್ಲಿ ಅನ್ಲಿಮಿಟೆಡ್ ಭಕ್ತಿ ಉಂಟು, ನಿಮ್ಮಲ್ಲಿದ್ದ ಸ್ವಲ್ಪ ಭಕ್ತಿ ನಮಗೆ ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡಬೇಕಂತೆ. ನಾವು ಅವರ ಪಾದ ಕಮಲದಲ್ಲಿ ಇಡಿಸುಡಿ ಇಟ್ಕೊಂಡು ನಾವಲ್ಲಿ ಧೂಳೆಲ್ಲ ತೆಗಿಬೇಕಂತೆ. ಪ್ರಭುಪಾದ ಹೇಳ್ತಾರೆ, ಅವರ ಕೃಪೆಯಿಂದ, ನಾರದ ಮುನಿಯ ಕೃಪೆಯಿಂದ ನಮ್ಗೆ ಭಕ್ತಿಯಲ್ಲಿ ಎಂತ ನಮ್ಗೆ ಸಿಗ್ಬಹುದು ಅಂತ ಪ್ರಭುಪಾದ ಹೇಳ್ತಾರೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ನೋಡಿ, ರಜೋಗುಣದಲ್ಲಿ ಫಲಾಪೇಕ್ಷೆ ಇರುವ ಮನೆಯಲ್ಲಿ ಹುಟ್ಟುತ್ತಾನಂತೆ. ಅಂದ್ರೆ ರಜೋಗುಣದಲ್ಲಿ ಅವ ಕೆಟ್ಟದ್ದು ಬೇಡದ್ದು ಮಾಡಿದ್ರೆ ಆಗ ರಜೋಗುಣ ಅಲ್ಲ. ಅಂದ್ರೆ ಈ 4 ವಿಷಯ: ಅನೈತಿಕ ಸ್ತ್ರೀ, ಮತ್ತೆ ಮದ್ಯಪಾನ, ಜೂಜು, ಮತ್ತೆ ಮಾಂಸಾಹಾರಿ. ಈ 4 ಬಿಟ್ಟು ಯಾರು ಕೆಲಸ ಅಂತ ಇರ್ತಾನೆ, ಅವ ನೆಕ್ಸ್ಟ್ ಲೈಫ್ ಅವನಿಗೆ ಫಲಾಪೇಕ್ಷೆ ಇರೋ ಮನುಷ್ಯನಾಗಿ ಹುಡ್ತಾನಂತೆ. ಈ 4 ಮಾಡದಿದ್ರೆ, ಈ 4 ಮಾಡಿದ್ರೆ ನೆಕ್ಸ್ಟ್ ಅವ ಪ್ರಾಣಿ ವರ್ಗ ಹುಡ್ತಾನೆ. ನೋಡಿ, ಮನುಷ್ಯ ಸತ್ತಾರೆ, ನೆಕ್ಸ್ಟ್ ತಮಗುಣ ಅಂದ್ರೆ ಅದು ತಮಗುಣ. ಈ 4 ಇದ್ರೆ ತಮಗುಣ. ನೆಕ್ಸ್ಟ್ ಅವ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಕೃಷ್ಣ ಎಲ್ಲ ಹೇಳಿದಾನೆ, ನಮ್ದಿದ್ದಲ್ಲ, ಎಲ್ಲ ಕೃಷ್ಣ ಹೇಳಿದ್ದು. ಕೃಷ್ಣ ಹೇಳಿದ್ದು ಅಂಡರ್ಬೆಡ್. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಈಸ್ ಅಥರೈಸ್ಡ್. ಕೃಷ್ಣ ಹೇಳಿದ ಮೇಲೆ ಅದು ಫ್ಯಾಕ್ಟ್. ಕರ್ಮಣ ಸುಕೃತ ಸಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಾ ಫಲಂ. ಸುಕೃತ ಫಲವು ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖ ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನ ಬರುತ್ತದೆ. ನೋಡಿ, ಇಲ್ಲಿ ಈ ದೇವಸ್ಥಾನಕ್ಕೆ ಸತ್ವಗುಣ ಹೇಳಿದ್ದಾರೆ, ಮತ್ತೆ ಈ ಹತ್ತಿರ ಮನೆ ಇದಕ್ಕೆ ರಜೋಗುಣ, ಅಂದ್ರೆ ಟೋಟಲ್ ಬಿಸಿ. ಮತ್ತೆ ಇದನ್ನು ತಮೋಗುಣ ಅಂದ್ರೆ ಇಲ್ಲಿ ಹೊರಗೆ ಬರ್ಲಿಕ್ಕೆ ದಾರಿ ಇಲ್ಲ. ತಮೋಗುಣದಲ್ಲಿ ಅವರು ಎಂತ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ, ಒಟ್ಟು ಮಾಡ್ತಾ ಇದ್ದಾರೆ. ಸತ್ವಗುಣದಿಂದ ನಿಜವಾದ ಜ್ಞಾನ ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ, ಬಹುಮೂರ್ಖದ ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತದೆ. ನೋಡಿ, ಪ್ರಭುಪಾದ ಎಷ್ಟೋ ಬಾರಿ ಹೇಳಿದ್ದಾರೆ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಮುಖದಲ್ಲಿ ಗೊತ್ತಾಗ್ತದೆ ಅವನ ಮೈಂಡ್ ಅಲ್ಲಿ ಎಂತ ಉಂಟಂತ. ನೋಡಿ, ಸತ್ವಗುಣ ನೋಡಿ ಮುಖ ಎಷ್ಟು ಕಾಮ್ ಆಗಿ ಉಂಟು. ರಜೋಗುಣ ನೋಡಿ ಫುಲ್ ಬಿಸಿ. ತಮೋಗುಣ ನೋಡಿ. ಹಾಗಾಗಿ ಈ ಗುಣವೇ ನಮ್ಮ ಮುಖದಿಂದ ನಮ್ಗೆ ಗೊತ್ತಾಗ್ತದೆ ನಾವು ಯಾವ ಗುಣದಲ್ಲಿದ್ದೇವೆ ಅಂತ. ಇಲ್ಲಿ ಕೂಡ ನೋಡಿ, ಸತ್ವಗುಣದವ ನೋಡಿ, ರಜೋಗುಣ ನೋಡಿ, ತಮೋಗುಣ ಅಂದ್ರೆ ಹುಚ್ಚನಾಗಿ ಕಾಣ್ತಾನೆ, ಈ ಭೂತದಾರ ಕಾಣ್ತಾನೆ. ಈಗ ಪ್ರಭುಪಾದ ಕೇಳ್ತಾರೆ, ನಾವು ಎಲ್ಲ ಹೆಂಗಸರು ಎಲ್ಲರೂ ಮಾಡ್ತಾರೆ, ಗಂಡಸರು ಎಲ್ಲರೂ ಮಾಡ್ತಾರೆ. ನಾವು ಕನ್ನಡಿ ಎದುರು ನಮ್ಮ ಮುಖ ನೋಡ್ತೇವೆ, ಎಸ್ ನಾನು ಚಂದ ಇದ್ದೇನಾ. ಮತ್ತೆ ಕೆಲವು ಹೆಂಗಸರು ಮೇಕಪ್ ಕೂಡ ಮಾಡ್ತಾರೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ನೋಡಿ, ಐಬ್ರೋ ಉಂಟಲ್ಲ, ಈ ಐಬ್ರೋ ತೆಗೆದ್ರೆ ಅಂದ್ರೆ ನಾವು ರಕ್ಕಸರಾಗಿ ಕಾಣ್ತೇವೆ, ಅಂದ್ರೆ ರಾಕ್ಷಸರಾಗಿ. ಈ ಐಬ್ರೋವನ್ನು ಶೇವ್ ಮಾಡಿದ್ರೆ ಆಕ್ಚುಲಿ ಚಂದ ಕೃಷ್ಣ ಮಾತ್ರ, ನಾವು ಚಂದ ಅಲ್ಲ. ನಾವು ಕೃಷ್ಣನಲ್ಲಿ ಚಂದ ನೋಡ್ಬೇಕು. ಈಗ ಹೇಗೆ ನಾವು ದೇವಸ್ಥಾನದಲ್ಲಿ ಕೃಷ್ಣನಿಗೆ ಅಲಂಕಾರ ಮಾಡುವಾಗ ಪ್ರಭುಪಾದ ಯಾವಾಗ ಹೇಳ್ತಾರೆ, ಕೃಷ್ಣ ನೀವು ಚಂದವಾಗಿ ಅಲಂಕಾರ ಮಾಡಿದ್ರೆ ನೀವು ಚಂದ ಕಾಣ್ತೀಯ. ಆದ್ರೆ ನಾವು ಹೇಗೆ ಅಂದ್ರೆ ಉಲ್ಟಾ, ನಾವು ಮೇಕಪ್ ಅಲ್ಲಿ ನಾವು ಚಂದ ಇಲ್ಲ. ನಾವು ಪ್ರಾಯ ಆಗುವ ನಮ್ಗೆ ಗೊತ್ತಾಗ್ತದೆ, 20ರಲ್ಲಿ ನಾವು ಚಂದ್ರ ಇರಬೇಕು, ಅಂದ್ರೆ 20 ವರ್ಷ ಆಗುವ ನಾವು ಚಂದ ಕಾಣ್ತೇವೆ. ಆದ್ರೆ ಅದೇ ನಮ್ಗೆ 50 ಆಗುವಾಗ ನಮ್ಮ ಮುಖ ಎಲ್ಲ ಹೋಗ್ತದೆ, ಚಂದ ಹೋಗ್ತದೆ, ಪ್ರಾಯ ಆಗುವ ಚಂದ ಇರುವುದಿಲ್ಲ. ಹಾಗಾಗಿ ಇದನ್ನು ನಾವು ತಿಳಿಬೇಕಂತ ಪ್ರಭುಪಾದ ಇಲ್ಲಿ ಹೇಳ್ತಾರೆ. ಹೇಗೆಂದ್ರೆ ಆ ದೇಹವನ್ನು ನೋಡುವಂಥದ್ದು ದೇಹದ ಪ್ಲಾಟ್ಫಾರ್ಮ್,
ಯಾಕಂದ್ರೆ ನಾವು ದೇಹ ಅಲ್ಲ, ನಾವು ಆತ್ಮ. ಹಾಗಾಗಿ ನಾವು ದೇಹದ ಪ್ಲಾಟ್ಫಾರ್ಮ್ ಇಂದ ನಾವು ಆತ್ಮದ ನೆಲೆಗೆ ಬರಬೇಕು. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಠಂತಿ ರಾಜಸ ಜಗಣ್ಯ ಗುಣವೃತ್ತಿಷ್ಠ ಅದೋ ಗಚ್ಚಂತಿ ತಾಮಸ. ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಕ್ಕೆ ಏರಿ ಹೋಗುವರು, ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುವರು, ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಕ್ಕೆ ಇಳಿಯುವರು. ಅಂದ್ರೆ ಸತ್ವಗುಣದಲ್ಲಿ ಮನುಷ್ಯ ಸತ್ರೆ ಎಂತಾಗ್ತದೆ ಅಂದ್ರೆ ಅವ ಊರ್ಧ್ವಲೋಕ ಅಂದ್ರೆ ಬ್ರಹ್ಮಲೋಕ, ಸ್ವರ್ಗಲೋಕ, ತಪಲೋಕ, ಜನಲೋಕ, ಈ ಲೋಕಕ್ಕೆ ಹೋಗ್ಬೋದಂತೆ. ರಜೋಗುಣ ಸತ್ರೆ ವಾಪಸ್ ಭೂಲೋಕದಲ್ಲಿ ಹುಡ್ತಾನೆ. ತಮೋಗುಣದಲ್ಲಿ ಸತ್ರೆ ಅವ ನರಕ ಲೋಕಕ್ಕೆ ಹೋಗ್ತಾನೆ. ನೋಡಿ, ಇದು ಲೋಕಗಳು. ನಾವೀಗ ಭೂಲೋಕದಲ್ಲಿ ಇದ್ದೇವೆ. ಇಲ್ಲಿ ಇದರ ಮೇಲೆ ಇರೋದು ಭೂರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ. ಸತ್ವಗುಣದಲ್ಲಿ ಸತ್ರೆ ಈ ಲೋಕ ಹೋಗ್ಬೋದಂತೆ. ರಜೋಗುಣದಲ್ಲಿ ಸತ್ರೆ ವಾಪಸ್ ಇದೇ ಲೋಕದಲ್ಲಿ. ಮಾತ್ರ ಅದನ್ನ 4 ಬಿಡಬೇಕು. ಅದು 4 ಮಾಡಬಾರ್ದು. ಯಾವುದೆಲ್ಲ? ಜೂಜು, ಅನೈತಿಕ ಸ್ತ್ರೀ, ಮದ್ಯಪಾನ ಮತ್ತೆ ಈ ಮಾಂಸಾಹಾರಿ. ಈ 4 ಬಿಟ್ರೆ ಅವ ಕೆಲಸ ಅಂತ ಇದ್ರೆ ಮತ್ತೆ ವಾಪಸ್ ಇಲ್ಲಿ ಹುಡ್ತಾನೆ ಭೂಲೋಕದಲ್ಲಿ. ಮಾತ್ರ ಈ ತಮಗುಣದ ಸತ್ರೆ ಸೀದಾ ಇಲ್ಲಿ ಎಲ್ಲಿಸ್ ಪ್ಲಾನೆಟ್ ನರಕ ಲೋಕಕ್ಕೆ ಹೋಗ್ತಾನೆ. ನೋಡಿ, ಇದು ಕೂಡ ಬಂಧನಕ್ಕೆ ದಾರಿಯೇ. ಸ್ವರ್ಗಲೋಕ ಆಗ್ಲಿ ಇದೆಲ್ಲ ನಾವು ಕೃಷ್ಣನ ಗೋಲೋಕ ಹೋಗ್ಲಿಕ್ಕೆ ನಮ್ಮ ಇಚ್ಛೆ ಪಡಬೇಕು. ಯಾಕಂದ್ರೆ ಅಲ್ಲಿ ಹೋದ್ರೆ ಮತ್ತೆ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ. ಹಾಗಾಗಿ ಸತ್ವಗುಣ ಕೂಡ ಎಂತ ಹೇಳೋದು, ಬಂಧನಕ್ಕೆ ದಾರಿ. ನಾವು ಸತ್ವಗುಣದ ಮೇಲೆ ಬರಬೇಕು. ಶುದ್ಧ ಸತ್ವ ಅಂದ್ರೆ ಕೃಷ್ಣನ ಪ್ರೊಟೆಕ್ಷನ್. ಎಲ್ಲಾ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲೇ ಬೇರೆ ಕರ್ತವ್ಯವಿಲ್ಲ ಎನ್ನುವುದನ್ನು ಮನುಷ್ಯ ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲಾ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಬರಿದಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ನೋಡಿ, ಯಾವಾಗ ನಾವು ಅಂದ್ರೆ ಎಲ್ಲ ಮಾಡುವಂಥದ್ದು ಗುಣಗಳು. ಯಾರು ಇದನ್ನು ಅರ್ಥ ಮಾಡ್ತಾನೆ ಅವ ಗುಣಗಳಿಗೆ ಅತೀತನಾದ ಪರಮ ಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಮತ್ತೆ ನಮ್ಗೆ ಇದು ಗೊತ್ತಾದ ಮೇಲೆ ನಾವು ಕೃಷ್ಣನ ಆ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು. ಮತ್ತೆ ನಮಗೆ ಆ ಗುಣಗಳಿಂದ ಬಿಡುಗಡೆ ಸಿಗ್ತದೆ. ದೇಹಧಾರಿಯಾದ ಜೀವಿಯು ಐಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳನ್ನು ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿ ಅಮೃತವನ್ನು ಸವಿಯುತ್ತಾನೆ. ನೋಡಿ, ಈ ಜನ್ಮದಲ್ಲಿ ನಮಗೆ ಅಮೃತ ಸವಿಯಬಹುದಂತೆ. ಹೇಗೆಂದ್ರೆ ಈ 3 ಗುಣಗಳನ್ನು ಮೀರ್ಬೇಕು. 3 ಗುಣ ಮೀರ್ಬೇಕಿದ್ರೆ ಎಂತ ಮಾಡ್ಬೇಕು? ಕೃಷ್ಣ ಭಜನೆ ತಗೊಳ್ಬೇಕು. ಆಗ ನಮಗೆ ಹುಟ್ಟು, ಸಾವು, ಮುಪ್ಪು ಇದುಗಳಿಂದ ಬಿಡುಗಡೆ ಆಗಬಹುದು. ಅರ್ಜುನನ್ ಪ್ರಶ್ನಿಸಿದನು, ಪ್ರಿಯ ಪ್ರಭುವೇ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಈಗ ನೋಡಲಿ ಪ್ರಶ್ನೆ ಅಂದ್ರೆ ಈ ಗುಣಗಳು ಮೀರಿದವನ ಲಕ್ಷಣ ಎಂತ, ಅವ ಹೇಗಿರ್ತಾನೆ ನೋಡಿ. ವಾಪಸ್ ನಾರದ ಮುನಿ ಪ್ರಭುಪಾದ ಎಲ್ಲೆಲ್ಲ ಚಾನ್ಸ್ ಸಿಗ್ತದೆ ನಾರದ ಮುನಿ ಗ್ಲೋರಿಫೈ ಮಾಡ್ತಾರೆ. ಆದ್ರೆ ನಾವೆಂತಂದ್ರೆ ಈ ಧಾರಾವಾಹಿಯಿಂದಲೇ ನೋಡಿ, ಫಸ್ಟ್ ಆಫ್ ಆಲ್ ಆ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಅವ ಆಕ್ಟರ್, ಅವರ ಸ್ವಲ್ಪ ಕೂಡ ಕೃಷ್ಣ ಪ್ರಜ್ಞೆ ಇಲ್ಲ. ನೀವು ನೋಡಿಬೇಕಿದೆ ಅವ್ರ ಲೈಫನ್ನು ನೋಡಿ, ಎಲ್ಲ ಬೇಡದ್ ಮಾಡ್ತಾರೆ. ಮತ್ತೆ ಅವರು ಅಂದ್ರೆ ಆ ಒಂದು ಹಣಕ್ಕೋಸ್ಕರ ಧಾರಾವಾಹಿ ಮಾಡುವಂಥದ್ದು ನಾವು ನೋಡ್ತೇವೆ. ಇದು ನಮ್ಮ ತಪ್ಪು. ಮತ್ತೆ ಅದರಿಂದ ನಾವು ನಾರದ ಮುನಿ ಹಾಗೆ, ನಾರದ ಮುನಿ ಹೀಗೆ ಇಲ್ಲ. ನಾರದ ಮುನಿ ಶ್ರೇಷ್ಠ ಯೋಗಿ. ಎಂತ ಲಕ್ಷಣ ನೋಡಿ, ಈ ಗುಣಗಳ ಮೀರಿದವನ ಲಕ್ಷಣ. ದೇವೋತ್ತಮ ಪರಮಪುರುಷನ ಹೀಗೆ ಎಂದನು, ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳ ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನು ದ್ವೇಷಿಸುವುದಿಲ್ಲ. ಅವು ಮರೆಯಾದಾಗ ಅವಳನ್ನು ಬಯಸುವುದಿಲ್ಲ. ಅವನು ಐಹಿಕ ಗುಣಗಳಿಗೆ ಎಲ್ಲಾ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಕವಾಗಿ ಇರುತ್ತಾನೆ. ಗುಣಗಳು ಮಾತ್ರ ಕೆಲಸ ಮಾಡುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಸನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ನೋಡಿ, ಆತ್ಮನಲ್ಲಿ ಸ್ಥಿರನಾಗ್ತಾನೆ, ಸುಖ ದುಃಖ ಒಂದೇ ರೀತಿ ಕಾಣ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು, ಒಂದು ಚಿನ್ನದ ತುಂಡು ಎಲ್ಲವನ್ನು ಸಮದೃಷ್ಟಿಯಿಂದ ಕಾಣ್ತಾನೆ. ಆದ್ರೆ ನಾವು ಹಾಗೆ ಅಲ್ಲ. ಈಗ ಒಂದು ಚಿನ್ನದ ತುಂಡು ಉಂಟಂತ ಹೇಳಿದ್ರೆ ಇಲ್ಲಿ ಒಂದು 106 ಜನ ಇದ್ರೆ ಎಲ್ಲರೂ ನಾವು ಹೋಗಿ ಅದನ್ನು ತೆಗಿಲಿಕ್ಕೆ ಟ್ರೈ ಮಾಡ್ತೇವೆ. ಯಾಕಂದ್ರೆ ನಮಗೆ ಚಿನ್ನ ತುಂಡು ಬೇಕು. ನಮಗೆ ಮಣ್ಣಿನ ಹೆಂಟೆ ಬೇಡ, ನಮಗೆ ಕಳ್ಳು ಬೇಡ, ನಮಗೆ ಚಿನ್ನ ತುಂಡು ಬೇಕು.
ಈಗ ನಮಗೆ ಆ ಒಂದು ಅಂತಸ್ತಿನ ಮೇಲೆ ಮೋಹ ಉಂಟು. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮಾನ ಇರ್ತಾನೆ, ಎಲ್ಲ ಒಂದೇ, ಪ್ರಿಯ ಮತ್ತೆ ಅಪ್ರಿಯ ಒಂದೇ. ಹೊಗಳಿಗೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳಲ್ಲಿ ವಿಷಯದಲ್ಲಿ ಒಂದೇ ರೀತಿ ಇರ್ತಾನೆ. ನಮ್ಮನ್ನು ಯಾರಾದ್ರೂ ತೆಗಳಿದ್ರೆ ನಮಗೆ ಸಿಟ್ಟು ಬರ್ತದೆ, ಮತ್ತೆ ಆ ರೀತಿ ನಮಗೆ ಆ ರಾತ್ರಿ ನಮಗೆ ನಿದ್ದೆ ಬರುವುದಿಲ್ಲ. ಯಾಕೆ ಅವ ಹೇಳಿದ ಹೀಗೆ? ಆಕ್ಚುಲಿ ನಾನು ಸರಿ ಇದ್ದೇನೆ. ಎಲ್ಲರೂ ಹೇಳುದು ನೋಡಿ, ಪ್ರಭುಪಾದ ಹೇಳ್ತಾರೆ ಎಲ್ಲರ ಯೋಚನೆ ಇದೆ ಅಂತೆ, ನಾನು ಸರಿ ಇದ್ದೇನೆ ಅಂತ ಎಲ್ಲರೂ ಎಳಿಸುವುದು. ನಾನು ಸರಿ ಇದ್ದೇನೆ, ನನಗೆ ಯಾಕೆ ತಗೊಳ್ಳುದು? ಆದ್ರೆ ಭಕ್ತರಾಗಿ ಅಲ್ಲ ನೋಡಿ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರೇಂತ ಹೇಳುದು, ಐ ಆಮ್ ಅ ವರ್ಮ್ ಇನ್ ದ ಸ್ಟೂಲ್, ಅಂದ್ರೆ ಈ ಮಲದಲ್ಲಿ ನಾನಿರುವ ಒಂದು ಸಣ್ಣ ಒಂದು ಜಿರ್ಲೆ. ಪ್ರಭುಪಾದ ಹೇಳ್ತಾರೆ ಅವ್ರು ಹೇಳುದ ಹಾಗೆ ಮಾತ್ರ ಹಾಗೆ ಅಲ್ಲ, ನಾನು ತುಂಬಾ ನೀಚ. ಗೌರಿ ಕಿಶೋರದಾಸ್ ಬಾಬುಜಿ ಮಹಾರಾಜ್ ಅವರೇ ಅಂತ ಹೇಳುದು, ನಾನು ಸಾಯುವಾಗ ನನ್ನ ಸತ್ತ ಮೇಲೆ ನನ್ನ ಹೆಣವನ್ನು ಎಳೆದುಕೊಂಡು ಹೋಗಿ, ಅಂದ್ರೆ ನಾನು ನಾಯಿಗಿಂತ ಕಡೆ, ನಾನು ಅಷ್ಟು ದೊಡ್ಡ ಪಾಪಿ. ಆಕ್ಚುಲಿ ಅವರ ಹಾಗೆ ಅಲ್ಲ. ಹರಿದಾಸ್ ಠಾಕೂರ್ ಅಂತ ಹೇಳುವಂಥದ್ದು ಚೈತನ್ಯ ಮಹಾಭಾರತ, ನಾನು ಸತ್ತ ಮೇಲೆ ನನ್ನ ಈ ದೇಹವನ್ನು ಎಳೆದುಕೊಂಡು ಹೋಗಿ ಆ ಸಮುದ್ರದ ಕಡೆ ಹೋಗಿ ನನ್ನನ್ನು ಬಿಸಾಡಿ. ಹರಿದಾಸ್ ಠಾಕೂರ್ ಹಾಗೆ ಅಲ್ಲ, ಅವ್ರು ಹೇಳುವುದು ಮಾತ್ರ, ಅವರು ಶುದ್ಧ ಭಕ್ತರು. ಹಾಗಾಗಿ ಭಕ್ತರು ಯಾವಾಗಲೂ ಈ ರೀತಿ, ಅವರಿಗೆ ಹೊಗಳಿಕೆ ಬೇಡ, ಅವರಿಗೆ ತೆಗಳಿಕೆ ಬೇಕು. ಆದ್ರೆ ನಮ್ಗೆ ಹಾಗೆ ಅಲ್ಲ, ನಮ್ಗೆಲ್ಲರೂ ನಮ್ಮನ್ನು ಹೊಗಳ್ಬೇಕು. ಅವ್ರು ಎಂತ ಗ್ರೇಟ್, ಎಂತ ಎಂತ ಮಾಡಿದ್ದಾರೆ, ಹೊಗಳುವಾಗ ನಮ್ಗೆ ಖುಷಿ ಆಗ್ತದೆ, ನಾವು ಅದನ್ನು ರಸವನ್ನು ಕುಡಿದ್ದೇವೆ. ಹೌದೌದು. ಆದ್ರೆ ಶುದ್ಧ ಭಕ್ತರಾಗೆಲ್ಲ ಹೊಗಳಿಗೆ ಮತ್ತು ತೆಗಳಿಗೆ, ಮಾನ ಅಪಮಾನ ಇವುಗಳಲ್ಲಿ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರವಾಗಿರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ. ನಮ್ಗೆ ಮಿತ್ರರ ಹತ್ರ ನಾವು ಒಳ್ಳೆ ರೀತಿ ಇರ್ತೇವೆ, ಶತ್ರುಗಳ ಹತ್ರ ನಾವು ಮುಂಗುಸ್ತಾರಾಗಿ ಮಾಡ್ತೇವೆ. ಆದ್ರೆ ಶುದ್ಧ ಭಕ್ತರಿಗೆ ಎಲ್ಲರೂ ಮಿತ್ರ, ಶತ್ರುಗಳು ಯಾರಿಲ್ಲ. ಮತ್ತು ಎಲ್ಲ ಐಹಿಕ ಚಟುವಗಳನ್ನು ಪರಿತ್ಯಜಿಸುತ್ತಾನೆ. ಮಾಂಚಯೋ ಅವ್ಯಾಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸ ಗುಣಾನ್ ಸಮತಿತ್ತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಎಲ್ಲ ಸನ್ನಿವೇಶಗಳಲ್ಲಿ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ, ಹೀಗೆ ಬ್ರಹ್ಮನ ಹಂತಕ್ಕೆ ಬರುತ್ತಾನೆ. ಭಕ್ತಿ ಸೇವೆಯಲ್ಲಿ ನಿರತರಾದ್ರೆ ಈ ಗುಣಗಳನ್ನು ಈಸಿಯಾಗಿ ಮೀರ್ಬೋದು, ಆರಾಮ್ಸೆ, ನೀವೇನು ಕಷ್ಟಪಡ್ಬೇಕಂತಿಲ್ಲ. ಮತ್ತೆ ಅವ ಬ್ರಹ್ಮ ಅಂದ್ರೆ ನಾನು ದೇಹ ಅಲ್ಲ, ನನ್ನ ಆತ್ಮ, ಆ ಲೆವೆಲ್ಗೆ ಬರ್ತಾನೆ. ಬ್ರಹ್ಮಣೋ ಈ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಐಕಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮಿತ್ರ ಇಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮ ಸುಖ, ಅದರ ಸಹಜ ಸ್ಥಿತಿ. ನಾನು ನಿರಾಕಾರ ಬ್ರಹ್ಮನಿಗೆ ಆಧಾರ, ಅಂದ್ರೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಐತಿ. ಈ ಬ್ರಹ್ಮ, ನಿರಾಕಾರ ಬ್ರಹ್ಮ ಅಂದ್ರೆ ಸೂರ್ಯನ ಕಿರಣ. ಮತ್ತೆ ಸ್ವಲ್ಪ ನೀವು ಒಳಗೆ ಹೋದ್ರಲ್ಲಿ ಸನ್ ಪ್ಲೇಟ್ ಉಂಟು, ಅದು ಪರಮಾತ್ಮ. ಇನ್ನು ಒಳಗೆ ಹೋದ್ರಲ್ಲಿ ವಿವಸ್ವಾನ್ ಸೂರ್ಯ ದೇವರಿದ್ದಾರೆ. ಕೃಷ್ಣ ಅಂತ ಹೇಳುದು ಆ ನಿರಾಕಾರ ಬ್ರಹ್ಮನಿಗೆ ನಾನು ಆಧಾರ. ಎಸ್, ಯಾರ್ದ ಪ್ರಶ್ನೆಯಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಒಂದು ನಿಮಿಷ. ಎಸ್, ಯಾರ್ದ ಪ್ರಶ್ನೆ ಕೇಳಿ. ಜನಾರ್ದನ್ ರಾವ್. ಎಸ್, ಜನಾರ್ದನ್ ರಾವ್ ಅವರು ಹೇಳಿ ಸರ್. ನಮಸ್ಕಾರ ಪ್ರಭುಜಿ. ನಮಸ್ತೆ ನಮಸ್ತೆ ಪ್ರಭುಜಿ. ಅದು ಯೋಗಿಗಳು 4 ಭಾಗ ಹೇಳಿದ್ರಲ್ಲ ಪ್ರಭುಜಿ, ಅದೇ ಕುಟೀಚಕ, ಬಹುತಕ, ಪರಿವ್ರಾಜಕ ಮತ್ತು ಪರಮಾಂಸ. ಅದ್ರಲ್ಲಿ ಕುಟೀಚಕ ಮನೆ ಮಠ ಬಿಟ್ಟು ಬರ್ತಾರೆ, ಬಟ್ ಅವ್ರು ಮನೆ ಊಟ ಮಾಡ್ತಾರೆ ಅಂತ ಮೊದ್ಲೊಂದ್ಸರಿ ಹೇಳಿದ್ರಿ ಗುರುಜಿ. ಬಟ್ ಬಹುತಕ ಅವರು ಮನೆ ಬಿಟ್ಟು ಮನೆ ಊಟನೂ ಮಾಡಲ್ಲ. ಹೌದು. ಬಟ್ ಪರಿವ್ರಾಜಕ ಮಾತ್ರ ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ, ಎಲ್ಲಿರ್ತಾರೋ ಅಲ್ಲೇ ಆಹಾರ ಮಾಡ್ತಾರೆ. ಹೌದೌದು. ಬಟ್ ಪರಮಹಂಸರದು ಗುರುಜಿ? ಪರಮಹಂಸರು ಅಂದ್ರೆ ಟೋಟಲ್ ಕೃಷ್ಣ ಸಮಾಧಿ, ಸನ್ಯಾಸಲ್ಲಿ ಉನ್ನತ ಲೆವೆಲ್ ಅದು ಪರಮಹಂಸ. ಈಗ ನಾವು ನೋಡಿ ಪ್ರಭುಪಾದಿಗೆ ಹೇಳುವಂಥದ್ದು ಈಸ್ ಪರಮಹಂಸ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಅಲ್ಲ, ಜಯ ಓಂ ವಿಷ್ಣುಪಾದ್ ಪರಮಹಂಸ ಪರಿವ್ರಾಜಕ ಆಚಾರ್ಯ ಅಷ್ಟೋತ್ತರ ಶತ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ. ಅಂದ್ರೆ ಜಯ ಓಂ ವಿಷ್ಣುಪಾದ ಪರಮಹಂಸ ಪರಿವ್ರಾಜಕ ಆಚಾರ್ಯ. ಪರಿವ್ರಾಜ ಅಂದ್ರೆ ಎಲ್ಲ ಕಡೆ ಅವರು ಎಲ್ಲ ವರ್ಲ್ಡ್ಗೆ ಪ್ರಚಾರ ಮಾಡಿದ್ದಾರೆ.
ಮತ್ತೆ ಪರಮಹಂಸ ಅವರು ಅಂದ್ರೆ ಟೋಟಲ್ ಕೃಷ್ಣನಲ್ಲಿ ಸಮಾಧಿ, ಆ ಸನ್ಯಾಸಲ್ಲಿ ಉನ್ನತ ಮಟ್ಟ ಅವರು, ಅದವರ ಟೈಟಲ್. ಥ್ಯಾಂಕ್ ಯು. ಧನ್ಯವಾದ ಧನ್ಯವಾದ ಧನ್ಯವಾದ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಚಾಟ್ ಅಲ್ಲಿ ಉಂಟಾ? ನೋಡ್ತಾ ಇದೀನಿ ಪ್ರಭುಜಿ, ಚಾಟ್ ಅಲ್ಲಿ ಏನೋ ಯಾವ್ದು ಪ್ರಶ್ನೆ ಇಲ್ಲ. ಚಾಟ್ ಅಲ್ಲಿ ಇಲ್ಲ ಪ್ರಭುಜಿ. ಓಕೆ, ಯಾರು ಪ್ರಶ್ನೆ ಹ್ಯಾಂಡ್ ರೈಸ್, ಇಲ್ವಾ? ಎಲ್ಲರೂ ತಿಳಿತಾ? ಹ್ಯಾಂಡ್ ರೈಸ್ ಮಾಡಿದೆ. ಅನ್ಮ್ಯೂಟ್ ಮಾಡಿ ಅವರನ್ನು. ಎಸ್, ಶುಭ. ಶುಭ ಅವರೇ. ನಮಸ್ತೆ ಗುರುಜಿ. ಹೇಳಿ ಮಾತಾಜಿ. ಲಾಸ್ಟ್ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತು. ಯಾವ್ದು ಲಾಸ್ಟ್ ಒನ್? ಅದು ಸೂರ್ಯಂದು ಎಕ್ಸ್ಪ್ಲೇನ್ ಮಾಡ್ತಿದ್ರಲ್ಲ ಗುರುಜಿ. ನಿರಾಕಾರ ಬ್ರಹ್ಮ. ನಿರಾಕಾರ ಬ್ರಹ್ಮ ಅಂದ್ರೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ. ಬ್ರಹ್ಮೇತಿ ಅಂದ್ರೆ ಸೂರ್ಯನ ಕಿರಣ, ಪರಮಾತ್ಮೇತಿ ಅಂದ್ರೆ ನಿಮ್ಗೆ ಸೂರ್ಯಲೋಕಕ್ಕೆ ಹೋಗ್ಲಿಕ್ಕೆ ಕೃಷ್ಣ ವ್ಯವಸ್ಥೆ ಮಾಡಿದ್ರೆ ನೀವು ಅಲ್ಲಿ ಹೋಗುವಾಗ ನಿಮ್ಗೆ ಸನ್ ಪ್ಲೇಟ್ ಕಾಣ್ತದೆ, ಅದು ಪರಮಾತ್ಮ ಸಾಕ್ಷಾತ್ಕಾರ. ಇನ್ನು ಒಳಗೆ ಹೋಗುವ ಅಲ್ಲಿ ವಿವಸ್ವಾನ್ ದೇವರಿದ್ದಾರೆ, ಸೂರ್ಯ ದೇವರಿದ್ದಾರೆ. ಹಾಗಾಗಿ ಆ ಭಗವಾನೇತಿ ಸಾಕ್ಷಾತ್ಕಾರ ಹೈಯೆಸ್ಟ್. ಇಲ್ಲಿ ಕೃಷ್ಣ ಅಂತ ಹೇಳುದು ಆ ನಿರಾಕಾರ ಬ್ರಹ್ಮನಿಗೆ ನಾನೇ ಆಧಾರ. ಆದ್ರೆ ಎಲ್ಲ ಕಲಿಯುಗದಲ್ಲಿ ಎಲ್ಲರೂ ಅಂದ್ರೆ ಈ ಸೋಕಾಲ್ಡ್ ಮೆಡಿಟೇಷನ್ ಸೆಂಟರ್ನವರೆಲ್ಲ ಬ್ರಹ್ಮನ ಅಂದ್ರೆ ಶೂನ್ಯ. ಶೂನ್ಯ ಶೂನ್ಯ ಅಂದ್ರೆ ಎಂತ? ಬ್ರಹ್ಮಜ್ಯೋತಿ ಅಂದ್ರೆ ಕೃಷ್ಣನ ಕಿರಣ, ಅದು ಹೈಯೆಸ್ಟ್ ಅಲ್ಲ. ಎಸ್, ಥ್ಯಾಂಕ್ ಯು ಗುರುಜಿ. ಓಕೆ. ಮೀನಾಕ್ಷಿ. ಎಸ್, ಮೀನಾಕ್ಷಿ ಅವರೇ ಅನ್ಮ್ಯೂಟ್ ಮಾಡಿ ಮಾತಾಡಿ. ಗುರುಜಿ, ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು, ನಾವು ಜಪ ಮಾಡ್ತಾ ಇರ್ಬೇಕು ಯಾವಾಗ್ಲೂ ಅಂತೀರಲ್ಲ, ಈ ಕೃಷ್ಣನ ಜಪ ಮಾಡೋದ್ರಿಂದ ನಮ್ಗೆ ಈ 3 ಗುಣಗಳಿಂದ ನಾವ್ ಹೆಂಗ್ ಬರ್ತೀವಿ? ಅದು ಯಾವ ರೀತಿ ಮ್ಯಾಜಿಕ್ ಆಗುತ್ತೆ? ಅದು ನಿಮಗೆ ಬೇಡ. ಎಂತಂದ್ರೆ ಹೇಗೆ ಮ್ಯಾಜಿಕ್ ಅದು ನಿಮಗೆ ಬೇಡ, ಅದು ಮ್ಯಾಜಿಕ್ ಆಗ್ತದೆ. ಅದು ಕೃಷ್ಣ ನೋಡಿಕೊಳ್ತಾನೆ. ಅಂದ್ರೆ ನಾವು ಎಷ್ಟು ದಿನ ಅಂತ ಮಾಡ್ತಾ ಇದ್ದಾಗ ನಮಗೆ ಇಂಪ್ರೂವ್ಮೆಂಟ್ ಅಥವಾ ಈ ಗುಣಗಳಿಂದ ನಾವು ಸ್ವಲ್ಪ ಸ್ವಲ್ಪ ಹೊರಗೆ ಬರ್ತಿದೀವಿ ಅಂತ ನಮ್ಗೆ ಏನ್ ಕ್ಲೂ ಸಿಗುತ್ತೆ, ಅಥವಾ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಮಗೆ ಕ್ಲೂ ಸಿಗ್ತದೆ, ನಿಮ್ಗೆ ಗೊತ್ತಾಗ್ತದೆ. ನಿಮ್ಗೆ ಆಟೋಮೆಟಿಕ್ ಅದು ಎಂತಂದ್ರೆ ನಿಮ್ಮ ಆಕ್ಟಿವಿಟೀಸ್ ಅಲ್ಲಿ ಗೊತ್ತಾಗ್ತದೆ. ಆಟೋಮೆಟಿಕ್ ಅದಾಗ್ತದೆ. ಯಾಕಂದ್ರೆ ಈಗ ಕಬ್ಬಿಣವನ್ನು ಬೆಂಕಿಗೆ ಹಾಕಿದ್ರೆ ಮತ್ತೆ ನೋ ಮೋರ್ ಕಬ್ಬಿಣ. ಅದೇ ರೀತಿ ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಮತ್ತೆ ಈ ಗುಣಗಳು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಜಪ ಬಿಟ್ಟು ಜಪದ ಜೊತೆಗೆ ಇನ್ನು ಏನಾದ್ರೂ ಸ್ಟೆಪ್ಸ್ ತಗೋಬೋದಾ ಗುರುಜಿ? ನಾವು ಬೇಗ ಹೊರಗಡೆ ಬರೋಕೆ? ನೋಡಿ, ನಾವು ಎಂತ ಅಂದ್ರೆ ಶಾಸ್ತ್ರದಲ್ಲಿ ಎಂತ ಕೊಟ್ಟಿದ್ದಾರೆ ಅದನ್ನು ಮಾಡ್ಬೇಕು. ಅದನ್ನು ಬಿಟ್ಟು ಬೇರೆ ಹಾಗೆ ಏನಿಲ್ಲ. ಅದೇ ಪ್ರೊಸೆಸ್ ಜಪ. ನಮ್ಮ ಎಂತ ನೋಡಿ, ಅದಕ್ಕೆ ಶತ್ರುಗಳನ್ನ ಮಿತ್ರಗಳನ್ನ ಒಂದೇ ರೀತಿ ನೋಡಕ್ ಆಗಲ್ಲ ನಮ್ಗೆ. ಹೇಗೆ ನೋಡಿ, ಹೇಗೆ ಅಂದ್ರೆ ಜಪ ಮಾಡದೆ ನೀವು ಆಗುದಿಲ್ಲ ಹೇಳಿದ್ರೆ ಆಗುದಿಲ್ಲ. ಜಪ ಮಾಡಿದ ಮೇಲೆ ಮತ್ತೆ ನೋಡಿ ಆಗುದಿಲ್ಲ ಅಂತ. ಈಗ ನಾವು ಮಾಡದೆ ಹೇಳಿದ್ರೆ ಹೇಗೆ ಆಗ್ತದೆ? ಮಾಡ್ತಿದ್ವಿ ಗುರುಜಿ, ಜಪ ಮಾಡ್ತಿದ್ವಿ. ಎಷ್ಟು ಮಾಡ್ತೀರಿ ಜಪ? 16 ಆಗೋದಿಲ್ಲ, 9, 7, 6 ಹಿಂಗಾಗುತ್ತೆ ನೋಡಿ. 16 ಮಾಡಿ, 16 ಮಾಡಿ ಮತ್ತೆ ನೋಡಿ. ಒಂದು ತಿಂಗಳು ನೋಡಿ, ಒಂದು ತಿಂಗಳು ನೀವು ಹೇಗೆ ಚೇಂಜ್ ಆಗ್ತದೆ ಅಂತ. ತುಂಬಾ ಮಂದಿ ಈಗ ನನ್ನ ಕ್ಲಾಸಿಗೆ, ಭಾಗವತಂ ಕ್ಲಾಸಿಗೆ ಬರುವವರು ಅಲ್ಲಿ ಬೆಳಿಗ್ಗೆ 15 ಮಂದಿ ಮಾಡ್ತಾ ಇದ್ದಾರೆ, ಸಂಜೆ ಕ್ಲಾಸಲ್ಲಿ 55 ಮಂದಿ 16 ಸುತ್ತು ಕಳೆದ 4 ತಿಂಗಳಿಂದ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ನೀವು ಸಂಜೆ ನೀವು ನನ್ನ ಭಾಗವತಂ ಕ್ಲಾಸಿಗೆ ಬನ್ನಿ, ಕೇಳಿ ಅವ್ರ ಹತ್ರ ಅವ್ರ ಎಕ್ಸ್ಪೀರಿಯನ್ಸ್. ಎಲ್ಲ ಆಗ್ತದೆ, ಎಲ್ಲ ಚೇಂಜ್ ಆಗ್ತದೆ. ಕಂಟಿನ್ಯೂಸ್ ಆಗಿ ಮಾಡಕ್ ಆಗೋದಿಲ್ಲ ಗುರುಜಿ, ಬೆಳಗ್ಗೆನೆ ಅಷ್ಟು ಮಾಡಕ್ ಆಗಲ್ಲ. ಅದೇ ಹಂಗಾಗಿ ನಾವು ಟೈಮ್ ಡಿವೈಡ್ ಮಾಡ್ಕೊಂಡು ಮಾಡ್ಬೋದಲ್ಲ. ನೋಡಿ, ಹೇಗೆ ಅಂದ್ರೆ ಸಾಧ್ಯವಿಲ್ಲ ಎಂಬುದು ಕೃಷ್ಣ ಡಿಕ್ಷನರಿ ಇಲ್ಲ. ಇದೆಂತ ಅಂದ್ರೆ ನಮ್ಮ ತಲೆಯಲ್ಲಿ ಉಂಟು. ನೀವು ವರ್ಕಿಂಗಾ? ಇಲ್ಲ, ಹೋಮ್ ಮೇಕರ್. ಹೋಮ್ ಮೇಕರ್ ಅಂದ್ರೆ ನಿಮ್ಗೆ ಆಗ್ಬೇಕಲ್ಲ 16 ಸುತ್ತು. ವರ್ಕಿಂಗ್ ನವ್ರು ಮಾಡ್ತಾರೆ. ಹೆಂಗಸರು ವರ್ಕಿಂಗ್ 4 ಗಂಟೆಯಿಂದ 5:30 ತನಕ ಆಗುತ್ತೆ. 4 ಗಂಟೆಯಿಂದ 5:30 ತನಕ 16 ಆಗೋದಿಲ್ಲ. 5:30ಗೆ ಮತ್ತೆ ನಾನು ತಿಂಡಿ ಮಾಡಕ್ ಹೋಗ್ಬೇಕಾಗುತ್ತೆ. ಈ ಭಾಗವತ ನೋಡಿ ಎಂತಂದ್ರೆ ಎಷ್ಟೋ ಭಕ್ತರು ಮಾಡ್ತಿದ್ದಾರೆ, ಅದು ಆಗುದಿಲ್ಲ. ಯಾಕೆ ಆಗುದಿಲ್ಲ? ಆಗ್ತದೆ. ನಾವು ಟೈಮ್ ಅನ್ನು ಸರಿ ನಮ್ಗೆ ಇದು ಮಾಡ್ಲಿಕ್ಕೆ ಗೊತ್ತಿಲ್ಲ. ಈಗ ನಿಮ್ಮ ನಾನು ಅಲ್ಲ, ನೀವು ನಿಮ್ಮ ಟೈಮ್ ಟೇಬಲ್ ನನಗೆ ಕೊಡಿ, ಹೇಳಿ ಟೈಮ್ ಟೇಬಲ್. ಬೆಳಿಗ್ಗೆ 4 o'clockಗೆ ಎದ್ದೇಳ್ತೀವಿ. 4 o'clock ಹೇಳ್ತೀನಿ. ಮತ್ತೆ ಎಂತ? 5:30 ತನಕ ಮಾಡ್ತೀನಿ, ಜಪ ಮಾಡ್ತೀನಿ. ಆಮೇಲೆ ಬುಕ್ಸ್ ಸ್ವಲ್ಪ ಓದ್ತೀನಿ, ಭಗವದ್ಗೀತೆ. ಎರಡು ಮಾಡಬೇಡಿ, ಒಂದು ಮಾಡಿ. ಈಗ 5:30 ತನಕ ಬುಕ್ಸ್ ಕೂಡ ಓದ್ತೀರಿ. ಜಪ ಎಷ್ಟು ಜಪ ಮಾಡ್ತೀರಿ? ಎಷ್ಟು ಬುಕ್ಸ್ ಓದ್ತೀರಿ? 5 ಜಪ ಆಗುತ್ತೆ, ಇಲ್ಲ 6 ಜಪ ಆಗುತ್ತೆ. 6 ಜಪ ಮತ್ತೆ ಬುಕ್ ಓದ್ತೀರಿ. ಮತ್ತೆ ಎಂತ ಮಾಡ್ತೀರಿ? 5:30 ಆಗುತ್ತೆ, ತಿಂಡಿ ಮಾಡಕ್ ಹೋಗ್ತೀನಿ.
ಅದಾದ್ಮೇಲೆ ಮನೆ ಕೆಲ್ಸಗಳೆಲ್ಲ ಆಗುತ್ತೆ 12 ಗಂಟೆವರೆಗೂ. ಎಷ್ಟು ಗಂಟೆ ತನಕ? 12 ಗಂಟೆವರೆಗೂ ಅಡಿಗೆ ಮನೆ ಕೆಲ್ಸಗಳಾಗುತ್ತೆ. 12 ಮತ್ತೆ 12 ಗಂಟೆ ತನಕ ಎಂತ ಮಾಡ್ತೀರಿ? 12ರಿಂದ ಮತ್ತೆ ಫ್ರೀ ಇರ್ತೀನಿ, ಮತ್ತೆ ಅವಾಗ ಬುಕ್ಸ್ ಓದ್ತೀನಿ, ಭಾಗವತಂ ಹಾ, ಅದು. ನೋಡಿ ಫ್ರೀ ಇರ್ತೀರಿ. ಫ್ರೀ ಇರುವಾಗ ಎಷ್ಟು ಗಂಟೆ ತನಕ ಫ್ರೀ ಇರ್ತೀರಿ? 12 ಗಂಟೆಯಿಂದ 12ರಿಂದ ಸಂಜೆ 4-5 ಗಂಟೆ ತನಕ. ಎಷ್ಟು ಅದ್ರಲ್ಲಿ ನಿಮ್ಗೆ ಮಾಡ್ಲಿಕ್ಕೆ ನೋಡಿ, ನಮ್ಗೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಈಗ ಹೇಗಂದ್ರೆ ನೀವೀಗ ಅಡಿಗೆ 12 ಗಂಟೆ ತನಕ ಅಡಿಗೆ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಅದೇ ನೋಡಿ ನಾನು ಕೂಡ ನಮ್ಗೆ ಇಸ್ಕಾನಲ್ಲಿ ನಮಗೆ ಟ್ರೈನಿಂಗ್ ಆಗ್ತದೆ. ಪ್ರಭುಪಾದ ಅರ್ಧ ಗಂಟೆಯಲ್ಲಿ ಮಾಡ್ತಾರೆ, ಆದ್ರೆ ನಾನು 1/4 ಗಂಟೆ ಜಾಸ್ತಿ, 3/4 ಗಂಟೆ ತೆಗಿದ್ದೇನೆ. ನಮ್ಗೆ ಟೈಮ್ ಟೇಬಲ್ ಅಂದ್ರೆ ಹೇಗಂದ್ರೆ ಬೆಳಿಗ್ಗೆ ಎದ್ದು ಎಷ್ಟು ಗಂಟೆಗೆ ಹೇಳ್ತೀರಿ, ಮತ್ತೆ ಎಷ್ಟು ಜಪ, ಇದೆಲ್ಲ ನಮ್ದು ಟೈಮ್ ಅನ್ನು ವೇಸ್ಟ್ ಮಾಡ್ಲಿಕ್ಕಿಲ್ಲ. ನಮ್ಗೆ ಎಲ್ಲ ಡೀಟೇಲ್ ಆಗಿ ನಮ್ಗೆ ಮಾಡ್ಲಿಕ್ಕೆ ಉಂಟು. ಹಾಗಾಗಿ ನಿಮ್ಮ ಅಡಿಗೆ ಮಾಡೋದಲ್ಲಿ ಕೂಡ ನೀವೆಂತ ಹೇಳಿದ್ರು, ಬೆಳಿಗ್ಗೆ 12 ಗಂಟೆ ತನಕ ಆಲ್ಮೋಸ್ಟ್ 6-7 ಗಂಟೆ ನೀವು ತೆಗಿತೀರ ಬೆಳಿಗ್ಗೆ ಕೆಲಸ, ಅದರಲ್ಲಿ ಕೂಡ ನಿಮ್ಗೆ ಟೈಮ್ ಸಿಗ್ತದೆ. ಮತ್ತೆ ನಿಮ್ಗೆ 12 ಗಂಟೆ ನಂತರ ಕೂಡ 5 ಗಂಟೆ ಟೈಮ್ ಉಂಟು, ಅಲ್ಲಿ ಕೂಡ ನಿಮ್ಗೆ ಮಾಡ್ಬೋದು. ಅದು ನಿಮ್ಗೆ ಇಷ್ಟ ಇಲ್ಲ, ಅದು ಬೇರೆ ವಿಷಯ. ಅದ್ರ ಟೈಮ್ ಉಂಟು, ಇಲ್ಲ ಅಂತ ಹೇಳುದು ನಾವು ಸುಮ್ಮನೆ. ಅಂದ್ರೆ ಟೈಮ್ ಡಿವೈಡ್ ಮಾಡಿ ನಾವು 16 ಕಂಪ್ಲೀಟ್ ಮಾಡ್ಬೋದಾ ಗುರುಜಿ? ಮಾಡ್ಬೋದಪ್ಪ, ಯಾರು ಹೇಳಿದ್ರು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ? ಒಂದೇ ಸತ್ಗೆ ಕುತ್ಕೊಂಡು 16 ಮಾಡಕ್ ಆಗಲ್ಲ ಅಂತ. ಬೇರೆ ಟೈಮಲ್ಲಿ ಕೂಡ ಮಾಡ್ಬೋದು. ಅಡ್ಗೆ ಮಾಡುವಾಗೆಲ್ಲ ಭಜನೆಗಳೆಲ್ಲ ಹಾಡ್ಕೊಂತ ಮಾಡ್ತೀವಿ. ಅದಲ್ಲ ನೀವು ಜಪ ಮಾಡ್ಬೇಕು. ಖಾಲಿ ಜಪ ಬೇರೆ, ಅಂದ್ರೆ ಕೂತ್ಕೊಂಡು ಮಾಡುವಂತ ಇಲ್ಲ ನಿಂತ್ಕೊಂಡು ಮಾಡುವಂತದ್ದು ಇದು ಮಾಡ್ಬೇಕು. ಈಗ ಆ ಕೆಲಸ ಮಾಡುವಾಗ ನಾವು ಜಪ ಮಾಡಿದ್ರೆ ಅದು ಲೆಕ್ಕನೇ ಸಿಗಂಗಿಲ್ಲ ಅಲ್ವಾ ಗುರು? ಅಲ್ಲ, ಅದು ಲೆಕ್ಕ ಇಲ್ಲ. ಹೇಗಂದ್ರೆ ಬ್ಲ್ಯಾಕ್ ಒಂದು ವೈಟ್ ಮನಿ ಮತ್ತೊಂದು ಬ್ಲ್ಯಾಕ್ ಮನಿ ಉಂಟಲ್ಲ. ಈ ವೈಟ್ ಅಂದ್ರೆ ಜಪ ಈ ಬೀಡ್ಸ್ ಅಲ್ಲಿ ಮಾಡುವಂತದ್ದು, ಲೆಕ್ಕ ಇಲ್ಲದೆ ಎಷ್ಟು ಬೇಕಾದ್ರೂ ಮಾಡಿ, ಅದೇ ಕೃಷ್ಣ ನಿಮ್ಗೆ ಬೇರೆ ಕೃಪೆ ಕೊಡ್ತಾನೆ. ಆದ್ರೆ ಇದು ಮೈನ್. ವರ್ಣಿಕಾ ಅವರೇ ಹೇಳಿ. ಹೇಳಿ ವರ್ಣಿಕಾ ಅವರೇ. ನೀವು ಬೆಳಗ್ಗೆ ಸೂರ್ಯಾಸ್ತಕ್ಕಿಂತ 2 ಗಂಟೆ ಮುಂಚೆ ತಂದ್ರೆ ನಮಗ್ ಸತ್ವಗುಣ ಹೆಲ್ಪ್ ಮಾಡ್ತೈತಿ. ಮತ್ತೆ ಇದು ಇನ್ನೊಂದು ಗುಣ ಹೇಳ್ತೀರಾ ಸ್ವಲ್ಪ? ಕೇಳುವುದಿಲ್ಲ, ನೀವು ಮಾತಾಡೋದು ಕೇಳುವುದಿಲ್ಲ. ಎಸ್, ಬೇರೆ ಲಾವಣ್ಯ ಪ್ರಭುಜಿ. ಎಸ್, ಲಾವಣ್ಯ. ಲಾವಣ್ಯ ಅವರೇ. ಲಾವಣ್ಯ. ಹೌದು, ಡಿಸ್ಟರ್ಬೆನ್ಸ್ ಇದೆ ನೆಟ್ವರ್ಕ್. ವಸಂತ್ ಗೌಡ ಪಾಟೀಲ್. ವಸಂತ್ ಗೌಡ ಪಾಟೀಲ್. ಹೇಳಿ ಸರ್. ವಸಂತ್ ಗೌಡ ಅವರೇ ಹೇಳಿ ಸರ್. ವಸಂತ್ ಗೌಡ ಅವರೇ ಅನ್ಮ್ಯೂಟ್ ಮಾಡಿ ಅವರನ್ನು. ವಸಂತ್ ಗೌಡ ಪಾಟೀಲ್ ಹೇಳಿ ಸರ್. ಓಕೆ, ನೆಕ್ಸ್ಟ್ ಅವ್ರದನ್ನೇ. ಆಶಾ. ಹರೇ ಕೃಷ್ಣ ಗುರುಜಿ. ನೀವು ಸಾರಿ ನಾನೆಲ್ಲೋ ಮಿಸ್ ಮಾಡಿದೀನಿ. 16 ಸುತ್ತು ಜಪ ಅಂದ್ರಲ್ಲ, ಅದು ಹೇಗೆ ಅಂತ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಹೇಗೆ 16 ಸುತ್ತು ಅಂತಂದ್ರೆ ಏನು ಜಪ? ಅದು ಜಪ ಮಾಡುವ ಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದು ಒಂದಾಯ್ತು. ಇಂಥದ್ದು 108 ಮನಿ ಉಂಟು ನೋಡಿ, ಮಣಿ ತೋರಿಸ್ತೇನೆ. ಇದು 108 ಕಾಯಿ. ಓಕೆ, ಇದರಲ್ಲಿ ಒಂದಾಯ್ತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ ರೀತಿ ಮಾಡ್ಲಿಕ್ಕೆ ನಿಮ್ಗೆ 8 ನಿಮಿಷ ಹಿಡಿತದೆ ಒಂದು ಸುತ್ತು. 108 ಮಾಡ್ಲಿಕ್ಕೆ ಇಂಥದ್ದು 16 ಸುತ್ತು ಮಾಡ್ಬೇಕು. ಓಕೆ ಓಕೆ, ಸರಿ ಸರಿ, ಖಂಡಿತ. ಥ್ಯಾಂಕ್ ಯು. ವಸಂತ್ ಗೌಡ ಪಾಟೀಲ್ ಅವರಿಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ. ಅನ್ಮ್ಯೂಟ್ ಮಾಡಿ ಸರ್, ವಸಂತ್ ಗೌಡ ಪಾಟೀಲ್. ವಸಂತ್ ಗೌಡ ಪಾಟೀಲ್. ಓಕೆ, ಅವ್ರ ನೆಟ್ವರ್ಕ್. ಲಾವಣ್ಯ ಮಾಡಿ ಅವರನ್ನು. ಲಾವಣ್ಯ ಅವರು. ಮಾಡ್ತಾ ಇದ್ದೀನಿ ಪ್ರಭುಜಿ. ಹೇಳಿ. ನೆಟ್ವರ್ಕ್ ಇಶ್ಯೂ.
ಚಾಟಲ್ಯಾಕ್ ನೆಟ್ವರ್ಕ್ ಪ್ರಾಬ್ಲಮ್. ಚಾಟ್ ಯಾರ್ದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಚಾಟಲ್ಯಾಕ್ ವಸಂತ ಗೌಡ ಮತ್ತೆ ಪ್ರಭು ಚಾಟ್ ಅಲ್ಲಿ ಒಂದು ಇದಿದೆ ಕ್ವಶನ್. ಗುರುಜಿ, ಐ ಆಮ್ ಗೆಟಿಂಗ್ ಹೆಡ್ಏಕ್ ಆಫ್ಟರ್ 2 to 3 rounds of japa. What I have to do? If you are getting headache means you are into tamoguna. You should continuously chant. ಕಂಟಿನ್ಯೂಸ್ಲಿ ಬಿಡಬಾರ್ದು, ಚಾಂಟ್ ಮಾಡಬೇಕು. ತಮಗುಣ ಹೋಗ್ತದೆ ಮತ್ತೆ. ಪ್ರಭುಜಿ, ಇನ್ನೂ ಒಂದು 108 ಮಹತ್ವ ಇನ್ನು ಜಪಮಾಲೆ 16 ರೌಂಡ್ ಮಹತ್ವ ಹೇಳಿ ಅಂತ. 108 ಅಂದ್ರೆ ನೋಡಿ, ಕೃಷ್ಣನಿಗೆ ಈ ರಾಧಾಕೃಷ್ಣ ಮತ್ತೆ ಅವನ ಅಷ್ಟಸಖಿ ನೀವು ಯಾವಾಗಲೂ ನೋಡಿದರೆ ಅಲ್ಲಿ ಫಸ್ಟ್ ಕೃಷ್ಣನಿಗೆ ಕೃಷ್ಣ ಹತ್ತಿರುವುದು ರಾಧಾರಾಣಿ. ಹಾಗಾಗಿ ಕೃಷ್ಣ ಒಂದು ಫಸ್ಟ್ ಪ್ಲೇಸ್ ಯಾವಾಗಲೂ ರಾಧಾರಾಣಿಗೆ, ಮತ್ತೆ ಬರುವಂಥದ್ದು ಆಚೆ ಈ ಕಡೆ ಲಲಿತಾ, ಈ ಕಡೆ ವಿಶಾಖ, ಮತ್ತೆ ಅಷ್ಟಸಖಿಸಿದ್ದಾರೆ ಉಳಿದವರು. ಅಲ್ಲಿ 9 ಆಯ್ತು. ಫಸ್ಟ್ ರಾಧಾರಾಣಿ, ಮತ್ತೆ ನೆಕ್ಸ್ಟ್ ಬರುವಂಥದ್ದು ಲಲಿತಾ ವಿಶಾಖ, ಮತ್ತೆ ಈ 9, ಮತ್ತೆ ನೆಕ್ಸ್ಟ್ ಬರುವಂಥದ್ದು 108. ಹಾಗಾಗಿ 108 ಮತ್ತೆ ನಿಮ್ದು ಎಂತ ಹೇಳುದು 108 ಎಂತ ಹೇಳುದು ನಿಮಗೆ ಈ ಪರಂಪಾದ 108 ಬರ್ತದೆ. ಅಂದ್ರೆ ಟೋಟಲ್ ಈ ದಿವ್ಯ ಎಂತ ಹೇಳುದು ಟೋಟಲ್ ಕೃಷ್ಣನ ಈ ಪ್ಲೇಸಸ್ ಟೋಟಲ್ ಒಟ್ಟಿಗೆ 108 ಇರುವಂಥದ್ದು. ಹಾಗಾಗಿ ಅಲ್ಲಿ ಕೂಡ ಅದು ರಿಲೇಟ್ ಆಗ್ತದೆ. ಈಗ ಅದರಲ್ಲಿ ಅಂತಂದ್ರೆ ಈ ಎಲ್ಲ ಬರ್ತದೆ, ಶ್ರೀರಂಗಂ, ತಿರುಪತಿ, 108 ಪ್ಲೇಸಲ್ಲಿ ಇದು ಅಂದ್ರೆ 108. ಹಾಗಾಗಿ ಆ ರೀತಿ ಅದು ಬರ್ತದೆ ಸರ್ 108. ಮತ್ತೆ 16 ಹೇಗೆ ಅಂದ್ರೆ ಆಕ್ಚುಲಿ 16 ಇರಲಿಲ್ಲ, ಅದು 64 ಇತ್ತು. ಪ್ರಭುಪಾದ ಗುರು 64 ಹೇಳಿದ್ರು ಎಲ್ಲ ಶಿಷ್ಯರಿಗೆ ಜಪ ಮಾಡ್ಲಿಕ್ಕೆ. ಆದ್ರೆ ಪ್ರಭುಪಾದ ಅಮೆರಿಕ ಹೋದ ಕಾರಣ ಅಲ್ಲಿ ಅವ್ರು ನೋಡಿದ್ರು 64 ಅಂದ್ರೆ 8 ಗಂಟೆ. 64 ಮಾಡ್ಲಿಕ್ಕೆ 8 ಗಂಟೆ ಬೇಕು. ನಮಗೆ ಆತ್ಮಕ್ಕೆ 8 ಗಂಟೆ ಇಡ್ಬೇಕು ನಾವು. ಆದ್ರೆ ಪ್ರಭುಪಾದ ಎಂತ ಮಾಡಿದ ಅಂದ್ರೆ ಅಮೆರಿಕನ್ಸ್ ಏನಲ್ಲಿ ನೋಡಿದ್ರು, ಒಂದು ವೇಳೆ ಅವರು 64 ಹೇಳ್ತಿದ್ರೆ ಎಲ್ಲ ಓಡಿ ಹೋಗ್ತಿದ್ರು. ಅದಕ್ಕೆ ಪ್ರಭುಪಾದ ಎಂತ ಮಾಡಿದ್ರು ಅಂದ್ರೆ 16 ಸಾಕು ಅಂತಂದು ಮಾಡಿದ್ರು. ಯಾಕಂದ್ರೆ ಫೌಂಡರ್ ಆಚಾರ್ಯ, ಅವರಿಗೆ ಏನು ಬೇಕಿದ್ದು ಮಾಡ್ಬೋದು. ಮತ್ತೆ ಅವರು 8 ಡಿವೈಡ್ ಮಾಡಿದ್ರು. 8 ಹೇಗೆ ಅಂದ್ರೆ 3 ಗಂಟೆ ಸೇವೆ, 2 ಗಂಟೆ ಜಪ, 2 ಗಂಟೆ ಓದುವಂಥದ್ದು, 1 ಗಂಟೆ ಕೀರ್ತನೆ. ಈ ರೀತಿ ಪ್ರಭುಪಾದವನ್ನು ವಿಭಾಗ ಮಾಡಿದ್ರು. ಆಕ್ಚುಲಿ ಅದು 64 ಇತ್ತು. ಆಮೇಲೆ ಹೌ ಟು ಕಂಟ್ರೋಲ್ ಮೈಂಡ್ ಪ್ರಭು ಅಂತ ಒಬ್ರು ಕೇಳಿದ್ದಾರೆ ಪ್ರಭುಜಿ. ಮೈಂಡ್ ಕಂಟ್ರೋಲ್ ಯು ಹ್ಯಾವ್ ಟು ಡು ಜಪ. ಮತ್ ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಪ್ರಭುಜಿ. ನೋಡಿ, ಇರೋದು ಸಂಸಾರದಲ್ಲಿ ಇರುವವರಿಗೆ ಗುಣಗಳನ್ನು ತ್ಯಜಿಸಲು ತುಂಬಾ ಕಷ್ಟ. ಪ್ರಭುಪಾದ ಕೂಡ ಸಂಸಾರಸ್ತಾರೆ. ಹಾ ಸರ್. ಹಲೋ ಮೀನಾಕ್ಷಿ. ಹಲೋ, ಕೇಳಿಸ್ತಿದೇನಾ ಗುರುಜಿ? ತಮೋಗುಣದಲ್ಲಿ ಸತ್ತರೆ ಅವರು ಅನಿಮಲ್ಸ್ ಆಗಿ ಹುಟ್ಟತಾರೆ ಅಂತ ಹೇಳಿದ್ರಲ್ಲ, ಅದು ಪನಿಷ್ಮೆಂಟ್ ಅಥವಾ ಅನಿಮಲ್ಸ್ ಆಗಿ ಹುಟ್ಟಿದ್ಮೇಲೆ ಮತ್ತೆ ಅವ್ರಿಗೆ ಪ್ರಜ್ಞೆ ಬರೋದು ನೆಕ್ಸ್ಟ್ ಸತ್ವಗುಣ ಪ್ರಜ್ಞೆ ಬರಕ್ ಏನಾದ್ರು ಅನಿಮಲ್ಸ್ ಗಳಿಗೆ ಇದೇನ ದಾರಿ? ಇಲ್ಲ ದೇವ್ರು ಯಾಕೆ ಆ ಪನಿಷ್ಮೆಂಟ್ ಕೊಡ್ತಾನೆ ಅನಿಮಲ್ಸ್ ಆಗಿ ಹುಟ್ಟಕ್ಕೆ? ಯಾಕೆ ಕೊಡ್ತಾರೆ ಅಂದ್ರೆ ನಾವು ದೇವರಿಗೆ ರಿವೋಲ್ಟ್ ಆದ್ರೆ ಹಾಗೆ. ಹೀಗೇಗಂದ್ರೆ ಮನೆಯಲ್ಲಿ ಯಜಮಾನ ಇರ್ತಾನೆ, ಹೆಡ್ ಆಫ್ ದಿ ಫ್ಯಾಮಿಲಿ. ಯಜಮಾನ ತಂದೆಲ್ಲ ಹಾಕುವಂಥದ್ದು, ಅಲ್ಲಿ ಒಬ್ಬ ಮನೆಯಲ್ಲಿರುವವ ಅವನಿಗೆ ಎಗೇನ್ಸ್ಟ್ ಆಗ್ತಾನೆ. ಆಗ ಎಂತ ಮಾಡ್ತಾನೆ, ಹೊಡಿಲಿಕ್ಕೆ ಹೋಗ್ತಾನೆ. ಆಗ ಅವನನ್ನು ಹೊರಗೆ ಹಾಕುವಂಥದ್ದು, ಗೊತ್ತಾಯ್ತಾ? ಅದೇ ರೀತಿ ಕೃಷ್ಣ ಯಜಮಾನ, ನಾವು ಯಾವಾಗ ಕೃಷ್ಣನ ಎಗೇನ್ಸ್ಟ್ ಹೋಗ್ತೇವೆ ಆಗ ನಮ್ಗೆ ಇದೆಲ್ಲ ಪನಿಷ್ಮೆಂಟ್ ಉಂಟು. ಅವನಿಗೆ ಯಾಕೆ ಸಿಗ್ಬೇಕು? ಅವ ತಪ್ಪು ಮಾಡಿದ, ನನಗೆ ಸಿಕ್ಕಿದೆ. ಮತ್ತೆ ಪ್ರಾಣಿ ಜನ್ಮದಿಂದ ಮತ್ತೆ ಅವ್ನ ಮನುಷ್ಯನ ಜನ್ಮ ಬರಕ್ಕೆ ಪ್ರಾಣಿ ಜನ್ಮದಲ್ಲಿ ಅವ್ನಿಗೆ ಯಾವ ಪುಣ್ಯ ಮಾಡಬೇಕಾಗುತ್ತೆ? ಅಲ್ಲ, ಪ್ರಾಣಿ ಜನ್ಮದಿಂದ ಅವ ತುಂಬಾ ಲೈಫ್ ಸ್ಟ್ರಗಲ್ ಮಾಡಿ 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 ಮತ್ತೆ ಸಿಕ್ಕಿದ್ರೆ ಸಿಕ್ಕಿತು ಮನುಷ್ಯ ಜನ್ಮ, ಅಂದ್ರೆ ಗ್ಯಾರಂಟಿ ಇಲ್ಲ. ಅಂದ್ರೆ ಯಾರಿಗೆ ಎಂತ ಹೇಳೋದು
ಸ್ಟ್ರೈಟ್ ಆಗಿ ಯಾರಿಗೆ ಅರ್ಥ ಆಗುದಿಲ್ಲ ಅವರಿಗೆ ದಂಡನೆಯಿಂದಲೇ ಅರ್ಥ ಆಗುವಂಥದ್ದು. ಅದು ಕೂಡ ಹೆಚ್ಚಿನವರಿಗೆ ಈಗ ಅಂದ್ರೆ ದಂಡನೆಂದು ಕೂಡ ಅರ್ಥ ಆಗುದಿಲ್ಲ. ಹಾಗಾಗಿ ಅವರಿಗೆ ಹುಟ್ಟು ಸಾವು ಈ ರೀತಿ, ಪ್ರಾಣಿಯಾಗಿ ಹುಟ್ಟು ಸಾವು ಈ ರೀತಿ ಇರ್ತದೆ. ಕೃಷ್ಣಂಗೆ ಸ್ವಲ್ಪ ಕರುಣೆನೆ ಬರಲ್ವಾ ಗುರುಜಿ? ಕರುಣೆ ಪಾಪ ಪ್ರಾಣಿ ಮಾಡ್ಬಿಟ್ಟೆ. ನೋಡಿ, ಕರುಣೆ ಬಂದೇವ ಈ ಶುದ್ಧ ಭಕ್ತನ ಕಳಿಸುವಂತದ್ದು. ಕೃಷ್ಣನಿಗೆ ಕರುಣೆ ಉಂಟು, ಆದ್ರೆ ನಮ್ಗೆ ಕೃಷ್ಣನ ಮೇಲೆ ಕರುಣೆ ಇಲ್ಲ ಅಷ್ಟೇ. ಈ ಋಷಿ ಮುನಿಗಳು ತಪಸ್ ಮಾಡ್ತಾ ಇರ್ತಾರೆ, ಅವ್ರ ಪ್ರವಚನ ಹೇಳ್ತಿರ್ತಾರೆ, ಅಲ್ಲಿ ಏನಾದ್ರು ಅನಿಮಲ್ಸ್ ಗಳು ಅವ್ನ ಕೇಳಿಸ್ಕೊಂಡಾಗ ಏನಾದ್ರು ಅವ್ರಿಗೆ ಮುಕ್ತಿ ಸಿಗೋ ಚಾನ್ಸ್? ಅವರಿಗೆ ಸಿಗ್ತದೆ. ಆ ಋಷಿಮುನಿಗಳು ಹೇಳಿದ ಅಲ್ಲಿ ಶುದ್ಧ ಭಕ್ತರು, ಈಗ ನಾರದ ಮುನಿ ಹೇಳುವಾಗ ಅಲ್ಲಿ ಪ್ರಾಣಿಗಳಿದ್ರೆ ಅವರಿಗೆ ಮುಕ್ತಿ ಸಿಗ್ತದೆ, ಅದು ಬೇರೆ ವಿಷಯ. ಅದು ಮತ್ತೆ ಅವ್ರ ಮನುಷ್ಯನ ಜನ್ಮಕ್ಕೆ ಬಂದು ಆಮೇಲೆ ಸತ್ವಗುಣ ದೇವ್ರ ಪ್ರಜ್ಞೆಗ್ ಕೃಷ್ಣನ್ ಪ್ರಜ್ಞೆಗ್ ಬಂದು ಮತ್ತೆ ಅವರು ಅಲ್ಲ ಹಾಗೆ ಅಲ್ಲ. ಅಲ್ಲಿ ಎಂತ ಆಗ್ತದೆ ಅಂದ್ರೆ ಅವ್ರು ಇಮಿಡಿಯೇಟ್ ಎಲಿವೇಟ್ ಆಗ್ತಾರೆ. ಅಲ್ಲಿ ಹೇಗೆ ಅಂದ್ರೆ ಶುದ್ಧ ಭಕ್ತರು ಎಷ್ಟು ಪೊಟೆನ್ಶಿಯಲ್ ಅಂದ್ರೆ, ಶುದ್ಧ ಭಕ್ತರು ಪ್ರಾಣಿಗಳು ಹೇಳಿದ್ರು ಕೂಡ ಅವರು ಇಮಿಡಿಯೇಟ್ ಲಿಬರೇಟ್ ಆಗ್ತಾರೆ ಅಂತ, ಅಷ್ಟು ಪೊಟೆನ್ಶಿಯಲ್. ಲಿಬರೇಷನ್ ಸಿಕ್ಬಿಡತ್ತೆ. ಲಿಬರೇಷನ್ ಅಂದ್ರೆ ಎಂತ? ಲಿಬರೇಷನ್ ನಿಮ್ಮ ಪ್ರಕಾರ ಎಂತ ಲಿಬರೇಷನ್ ಅಂದ್ರೆ ಜನ್ಮ ಮರಣದಿಂದ ನಾವು ಆಚೆನೆ ಹೋಗಿ ದೇವ್ರ ಜೊತೆ ಇದ್ಬಿಡ್ತೀವಿ. ದೇವ್ರ ಜೊತೆ ಇದ್ದು ಎಂತ ಮಾಡುವಂತದ್ದು? ಮೋಕ್ಷ ಅಲ್ಲ, ಎಂತ ಮೋಕ್ಷ ಅಂದ್ರೆ ಎಂತ? ದೇವ್ರ ಜೊತೆ ಇಡುವಂತದ್ದು ಮೋಕ್ಷ. ಮತ್ತೆ ನಾವು ಹುಟ್ಟಿ ಬರೋದಿಲ್ಲ. ಅಲ್ಲ, ನೀವು ದೇವ್ರ ಜೊತೆ ಇರುವಂತದ್ದು, ಅಲ್ಲಿ ಎಂತ ಮಾಡುವಂತದ್ದು ಇದ್ದು? ಗೊತ್ತಿಲ್ಲ ಗುರುಜಿ, ಇಷ್ಟೇ ನನಗೆ ಗೊತ್ತಿರೋದು. ನೋಡಿ, ಅದು ತಪ್ಪು. ಇದೆಲ್ಲ ಮಾಯಾವಾದಿಗಳು ನಾವು ದೇವರ ಜೊತೆ ಹೋಗುದು ಮೋಕ್ಷ, ಅದು ತಪ್ಪು. ಎಲ್ಲಿ ಕೂಡ ನಾವು ಸೇವಕರು, ಅಲ್ಲಿ ಕೂಡ ಸೇವಕರೇ. ಆದ್ರೆ ಮಾಯಾವಾದಿಗಳು ಎಂತ ಮಾಡುವಂತ, ನಾವು ದೇವರ ಜೊತೆ ಒಂದಾಗುದು. ಪ್ರಭುಪಾದ ಹೇಳ್ತಾರೆ, ಗಾಡ್ ಇಸ್ ಆಲ್ವೇಸ್ ಗಾಡ್, ಡಾಗ್ ಇಸ್ ಆಲ್ವೇಸ್ ಡಾಗ್. ಸ್ಪೆಲ್ಲಿಂಗ್ ನೋಡಿ, GOD DOG ಸ್ಪೆಲ್ಲಿಂಗ್ ಸೇಮ್. ಆದ್ರೆ ನಾಯಿ ಯಾವಾಗಲೂ ನಾಯಿಯೇ, ದೇವರೇ ಯಾವಾಗಲೂ ದೇವರೇ. ಹಾಗೆ ನಾವು ಸೇವಕರು, ಇಲ್ಲಿ ಕೂಡ ಸೇವೆ ಮಾಡುವಂಥದ್ದು. ಅಲ್ಲಿ ಹೋಗಿ ಕೂಡ ಸಿಗ್ಲಿಕ್ಕೆ ತುಂಬಾ ಕಷ್ಟ. ಫಸ್ಟ್ ಆಫ್ ಆಲ್ ಇವರು ಹೇಳ್ತಾರಲ್ಲ, ಅದು ಸಿಗುದಿಲ್ಲ. ಸಿಕ್ಕಿದ್ರು ಕೂಡ ಅಲ್ಲಿ ನಾವು ಸೇವೆ ಮಾಡುವಂಥದ್ದು ನಮ್ಮ ಕೆಲಸ. ಅಲ್ಲಿ ಯಾವ ರೀತಿ ಸೇವೆ ಮಾಡ್ತೀವಿ ನಾವು? ಇಲ್ಲಿ ಎಂತ ಮಾಡ್ತೇವೆ ಅದೇ ಸೇವೆ. ಅಲ್ಲಿ ಜಪ ಮಾಡ್ತೀವಿ. ಇಲ್ಲಿ ಜಪ ಮಾಡುವಂತದ್ದು, ಇಲ್ಲಿ ಕೀರ್ತನೆ ಮಾಡುವಂತದ್ದು ಅದೇ, ಅಲ್ಲಿ ಕೂಡ ಅದೇ. ಮತ್ ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಪ್ರಭುಜಿ? ಇಲ್ವಾ? ಹೌದು. ಭಾಗವತಮನ್ನು ಯಾರು ಇವಾಗ ಬಂತು ಪ್ರಶ್ನೆ. ಯಾರು ಯಾರಿಗೆ ಹೇಳಿದ್ರು? ಭಾಗವತಮನ್ನು ಶುಕಮುನಿ ಪರೀಕ್ಷಿತ್ ಮಹಾರಾಜ್ ಹೇಳಿದ್ರು. ಪ್ರಭುಪಾದ ಹೇಳ್ತಾರೆ, ಶುಕಮುನಿ ಕೂಡ ಪರ್ಫೆಕ್ಟ್, ಪರೀಕ್ಷಿತ್ ಮಹಾರಾಜ್ ಕೂಡ ಪರ್ಫೆಕ್ಟ್. ಹೇಳುವವ ಕೂಡ ಪರ್ಫೆಕ್ಟ್, ಕೇಳಿದವ ಕೂಡ ಪರ್ಫೆಕ್ಟ್. ಹಾಗಾಗಿ ನಾವು ಕೂಡ ಅದನ್ನು ಕೇಳಬೇಕು. ಯಾಕೆಂದ್ರೆ ಇಬ್ಬರು ಪರ್ಫೆಕ್ಟ್, ನಾವು ಕೂಡ ಪರ್ಫೆಕ್ಟ್ ಆಗ್ತೇವೆ. ಈಗ ನಾವು ಪರ್ಫೆಕ್ಟ್ ಅಲ್ಲ. ಎಸ್, ಹೌದಾ? ಒಬ್ರು ತಮ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾರೆ ಅಷ್ಟೇ ಪ್ರಭುಜಿ, ಲಾವಣ್ಯ ಅವರು. ಚಾಂಟಿಂಗ್ ಮಾಡೋದ್ಲಿಂತ ಏನಾಯ್ತು ಅಂತ ಹೇಳಿ. ಪ್ರಶ್ನೆ ಏನಿಲ್ಲ ಪ್ರಭುಜಿ. ನಿರಂಜನ್. ಕೃಷ್ಣ ಪ್ರಭುಜಿ. ಹೇಳಿ. ಪ್ರಭುಜಿ, ಜಪಮಾಲಾ ಯೂಸ್ ಮಾಡ್ಬಿಟ್ಟೆ ಜಪ ಮಾಡ್ಬೇಕಾ, ಅಥವಾ ಹಾಗೆ ನಾವು ಚಾಂಟ್ ಮಾಡ್ಬೋದು? ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ. ಜಪಮಾಲೆಯಲ್ಲಿ ಡಿಸಿಪ್ಲಿನ್ ಉಂಟು, ಅದಕ್ಕೆ ಮಾಲೆ ಇಟ್ಕೊಂಡು ಮಾಡ್ಬೇಕು. ಕೂತ್ಕೊಂಡೇ ಮಾಡ್ಬೇಕಾ ಗುರುಜಿ? ನಿಂತ್ಕೊಂಡು ಕೂಡ ಮಾಡ್ಬೋದು, ಹೇಗೆ ಕೂಡ ಮಾಡ್ಬೋದು. ನಾನು ಬೆಂಗಳೂರಲ್ಲಿ ಇದ್ದೀನಿ ಗುರುಜಿ. ಜಪಮಾಲಾ ಇಸ್ಕಾನ್ ಟೆಂಪಲ್ ಸಿಗುತ್ತಲ್ಲ ಗುರುಜಿ? ಸಿಗ್ತದೆ. ಅದ್ರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಗುರುಜಿ, ಅಥವಾ ಯಾವ್ದು ಪರ್ಟಿಕ್ಯುಲರ್ ತಗೋಬೇಕಾ ಅಥವಾ ಹೇಗೆ? ಅಲ್ಲ, ನೀಮ್ ತಗೊಳ್ಳಿ. ನೀಮ್ ಇದು. ಸರಿ ಗುರುಜಿ. ಹರೇ ಕೃಷ್ಣ ಗುರುಜಿ. ಮತ್ತೆ ಯಾವ್ದು ಪ್ರಶ್ನೆ ಇಲ್ಲ ಪ್ರಭುಜಿ. ಅನ್ಮ್ಯೂಟ್ ಮಾಡಿ. ಐಫೋನ್. ಓಕೆ. ಐಫೋನ್. ಅನ್ಮ್ಯೂಟ್ ಮಾಡಿ ಸರ್. ಹಲೋ, ಐಫೋನ್. ಎಸ್, ನಮಸ್ತೆ ಪ್ರಭು. ನಮಸ್ತೆ. ಜಪ ತಪ ಅಂತಾರೆ. ನಾವು ಜಪ ಅನ್ನೋದು ಫಸ್ಟ್ ಸ್ಟೇಜು, ತಪ ಇರೋದೇ ಇಲ್ವಾ ಪ್ರಭು?
ತಪ ಅಂದ್ರೆ ಎಂತ? ಜಪ ತಪಸ್ಸು ಅಂತಾರೆ ಅಥವಾ ಧ್ಯಾನ ಅಂತಾರೆ. ಧ್ಯಾನ ಈ ಯುಗಕ್ಕೆ ಅಲ್ಲ. ಧ್ಯಾನ ಈ ಯುಗಕ್ಕೆ ಅಲ್ಲ, ಕಲಿಯುಗಕ್ಕೆ ಅಲ್ಲ. ಕಲಿಯುಗಕ್ಕಿಲ್ಲ. ಧ್ಯಾನೋಗ ಸತ್ಯಯುಗಕ್ಕೆ. ಕಲಿಯುಗಕ್ಕೆ ನಾಮ ಸಂಕೀರ್ತನ, ಮಂತ್ರ ಮೆಡಿಟೇಷನ್. ಮಂತ್ರವನ್ನು ಮಾಡ್ತಾ ಮಾಡ್ತಾ ನಾವು ಅಲ್ಲಿ ಮೆಡಿಟೇಷನ್ ಮಾಡ, ಅಂದ್ರೆ ಮಂತ್ರವನ್ನು ಕೇಳುವಂಥದ್ದು, ಅದು ಮಂತ್ರ ಮೆಡಿಟೇಷನ್. ಕಲಿಯುಗಕ್ಕೆ ಮಂತ್ರ ಮೆಡಿಟೇಷನ್. ನಾವು ಮಂತ್ರ ಹೇಳ್ತೇವಲ್ಲ, ಅದನ್ನು ನಾವು ಕೇಳಬೇಕು, ಅಲ್ಲಿ ಅದು ಮಂತ್ರ ಧ್ಯಾನ ಆಗ್ತದೆ. ಎಲ್ಲಾದ್ರೂ ಉಲ್ಲೇಖ ಇದೆಯಾ ಪ್ರಭು ಇದಕ್ಕೆ? ಎಲ್ಲ ಉಲ್ಲೇಖ ಉಂಟು. ನಿಮ್ಗೆ 6ನೇ ಅಧ್ಯಾಯ, ನೀವು ಫಸ್ಟ್ ಟೈಮ್ ಬರುವುದಾ ಕ್ಲಾಸಿಗೆ? ಇಲ್ಲ ಬರ್ತಾ ಇದೆ. ಹಾಗೆ 6ನೇ ಅಧ್ಯಾಯದಲ್ಲಿ ಹೇಳಿದ್ದೇನೆ ಎಲ್ಲ, ಎಷ್ಟು ಧರ್ಮಗ್ರಂಥದಲ್ಲೆಲ್ಲ ಉಲ್ಲೇಖ ಹೇಳಿದ್ದೇನೆ ಬೇರೆ ಬೇರೆ ರೀತಿಯಲ್ಲಿ. ಅದು ವಾಪಸ್ ನೀವು ಅದನ್ನು ನೋಡಿ, 6ನೇ ಅಧ್ಯಾಯದ ರೆಕಾರ್ಡಿಂಗ್ ಕ್ಲಾಸ್ ಮತ್ತೆ PDF ಸರಿಯಾಗಿ ನೋಡಿ. ಓಕೆ. ನಾವು ಉಲ್ಲೇಖ ಇಲ್ಲದೆ ಮಾಡುವಂಥದ್ದಲ್ಲ, ಎಲ್ಲ ಉಲ್ಲೇಖ ಇದ್ದೇ ಮಾಡುವಂಥದ್ದು. ಧನಲಕ್ಷ್ಮಿ. ಎಸ್, ಧನಲಕ್ಷ್ಮಿ ಅವರು ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ಗುರುಜಿ ಹೇಳಿದ್ರಿ, ಹಿಂದಿನ ಕಾಲದಲ್ಲಿ ಮಕ್ಕಳನ್ನ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಅಲ್ಲಿ ಅವ್ರು ಕಲ್ತಿರೋಂತ ಒಂದು ವಿದ್ಯೆಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ಒಂದು ಹೆಸರಿಟ್ ಕಳಿಸ್ತಾ ಇದ್ರು ಅಂತ. ಇದು ಹೇಗೆ ಗುರುತಿಸ್ತಾರೆ ಗುರುಜಿ ಇದನ್ನ? ಗುರುತಿಸೋದು ಅಂದ್ರೆ ಆ ಗುರು ಡಿಸೈಡ್ ಮಾಡುವಂಥದ್ದು. 25 ವರ್ಷ ಆದ್ಮೇಲೆ ಅವನಿಗೆ ಬ್ರಾಹ್ಮಣ ಲಕ್ಷಣ ಇದ್ರೆ ಅವ್ರು ಬ್ರಾಹ್ಮಣ, ಅವ್ರು ಕ್ಷತ್ರಿಯ ಲಕ್ಷಣ ಇದ್ರೆ ಕ್ಷತ್ರಿಯ, ವೈಶ್ಯ ಲಕ್ಷಣ ಇದ್ರೆ ವೈಶ್ಯ. ಮತ್ತೆ ಒಂದೇ ವಿದ್ಯೆಯನ್ನ ಕಲಿಸ್ತಾರಲ್ಲ ಗುರುಜಿ? ಒಂದೇ ರೀತಿ ಕಲಿಸ್ತಾರೆ. ನಮ್ಮ ಗುಣಕರ್ಮ ವಿಭಾಗಶ, ನಮ್ಮ ಗುಣ ಪ್ರಕಾರ ಇರುವಂತದ್ದು. ಈಗ ಹೇಗಂದ್ರೆ, ಒಬ್ಬನಿಗೆ ತುಂಬಾ ಕಾಮಾಗಿ ಕೇಳುವಂತ ಇದ್ರೆ ಅವ ಇದಾಗ್ತಾನೆ, ಬ್ರಾಹ್ಮಣ ಆಗ್ತಾನೆ. ಇನ್ನೊಬ್ಬನಿಗೆ ಎಂತ ಹೇಳುದು, ವಿದ್ಯೆ ಇದೆ ಅಂತ ಹೇಳುದು, ರೂಲಿಂಗ್ ಮಾಡುವ ಆ ರಕ್ತದಲ್ಲಿ ಕುದಿಯುವಂತದಿದ್ರೆ ಅವ ಕ್ಷತ್ರಿಯ ಆಗ್ತಾನೆ. ಮತ್ತೆ ಕೃಷಿ ಗೋರಕ್ಷೆ ಮಾಡುವುದಿದ್ರೆ ಅವ ವೈಶ್ಯ ಆಗ್ತಾನೆ. ಶೂದ್ರ ಅಂದ್ರೆ ಈ ಮೂವರಿಗೆ ಹೆಲ್ಪ್ ಮಾಡುವಂತ. ಹಾಗಾಗಿ ಜನ್ಮದಿಂದ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಧನ್ಯವಾದ. ಎಸ್, ಮಮತಾ ಅನ್ಮ್ಯೂಟ್ ಮಾಡಿ ಮಾತಾಡಿ. ಮಮತಾ ಅವರ. ಮಮತಾ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹೇಳಿ. ಹಲೋ, ಹರೇ ಕೃಷ್ಣ ಗುರುಜಿ. ಹೇಳಿ, ಕೇಳ್ತಾ ಉಂಟು. ತಮ್ಮ ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಿದೆ. ನಾನು ಆಕ್ಚುಲಿ ಸಾಯಂಕಾಲ ಸೆಷನ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದೆ, ಅದಕ್ಕೆ ಎಲ್ಲ ಆನ್ಸರ್ಸ್ ಈ ಕ್ಲಾಸ್ ಅಲ್ಲೂ ಸಿಕ್ತು. ಎಂತ ಕ್ವಶನ್ ಕೇಳಿದ್ರಿ? ಯಾರು ಕೇಳಿದ್ರು ಕ್ವಶನ್? ಅದು ನಂಗೆ ಆನ್ಸರ್ ಸಿಕ್ಕಿದೆ, ನಿಮ್ಗೆ ನಾನು ಆಮೇಲೆ ಚಾಟ್ ಅಲ್ಲಿ ಹೇಳ್ತೀನಂತೆ. ಓಕೆ, ಎಂತ ಕ್ವಶನ್, ಎಂತ ಆನ್ಸರ್ ಹೇಳಿ, ಎಲ್ಲರೂ ಪ್ರಯೋಜನ ಆಗಲಿ. ಅಂದ್ರೆ ಈಗ ಲೈಫ್ ಅಲ್ಲಿ ಎಷ್ಟೊಂದು ಸ್ಟೇಜಸ್ ಅಲ್ಲೆಲ್ಲ ಕೆಲವೊಂದು ಕಷ್ಟಗಳು ಬರ್ತಾ ಇರ್ತವೆ. ಅದಕ್ಕೆ ಭಗವದ್ಗೀತೆಯಲ್ಲೆಲ್ಲಾನು ಆನ್ಸರ್ ಇದ್ದೇ ಇರುತ್ತೆ. ಅಂದ್ರೆ ನಮ್ಗೆ ಚಿಕ್ಕವಳಿದ್ದಾಗಿಂದನೂ ಸ್ವಲ್ಪ ಭಗವದ್ಗೀತೆ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಅದು ಕೆಲವೊಂದು ಸ್ಟೇಜ್ ಅಲ್ಲಿ ಆ ಕ್ವಶನ್ಗೆ ಆನ್ಸರ್ ತುಂಬಾನೇ ಹುಡುಕ್ತಾ ಇದ್ದೆ, 1-2 ಕ್ವಶನ್ಗೆ. ಆದ್ರೆ ಕೆಲವೊಬ್ರು ನಮ್ಗೆ ಲೈಫ್ ಅಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೋ, ಕೆಲವೊಬ್ರು ನೋಡಿದ್ರೆ ನಮ್ಗೆ ಆಗ್ತಾ ಇರಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಭಕ್ತಿ ಯೋಗಕ್ಕೆ ಹೋಗಿ ಅಂತ ಹೇಳಿದ್ರಿ. ಅದು ನಂಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಅದು. ಬಟ್ ಅದ್ರಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದನ್ನ ಹೆಂಗ್ ಮಾಡ್ಬೇಕು, ಇನ್ನು ಹೆಂಗೆ ಮುಂದುವರಿಬೇಕು ಅಂತ. ಮುಂದುವರಿಬೇಕಿದ್ದು ನೋಡಿ, ಪ್ರಭುಪಾದ ಹೇಳ್ತಾರೆ, ವಾಟ್ ಈಸ್ ದ ಎಸೆನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್? ಕೃಷ್ಣ ಪ್ರಜ್ಞೆ ಎಸೆನ್ಸ್ ಅಂತಂದ್ರೆ ಚಾಂಟಿಂಗ್. ನಿಮ್ಗೆ ಶೇಪ್ ತರುವಂತದ್ದು ಈ ಜಪ. ನೀವು ಯಾವಾಗ ಈ 16 ಸಲ ಜಪ ಮಾಡ್ತೀರಿ, ನೀವು ಎಲ್ಲಾ ಗುಣಗಳು, ಎಂತಂದ್ರೆ ಬ್ರಹ್ಮನಲ್ಲಿ 50 ಗುಣಗಳು ಉಂಟು, ಆ ಎಲ್ಲಾ ಗುಣಗಳು ನಿಮ್ಮಲ್ಲಿ ಬರ್ತದಂತೆ. ಗೊತ್ತಾಯ್ತಾ? ಈಗ ಹೇಗಂದ್ರೆ ತಂದೆ ಆಗಲಿ ತಾಯಿ ಆಗ್ಲಿಗೆ ಅವ್ರು ಯಾವಾಗ್ಲೂ ತಾಯಿ ಇನ್ನೊಂದು ಹೆಂಗಸ ಹತ್ರ ಹೇಳುವಂಥದ್ದು, ನನ್ನ ಮಗಳು ಹಾಗೆ, ನನ್ನ ಮಗಳು ಹೀಗೆ, ಅಂದ್ರೆ ಗುಣಗಳನ್ನು ಗ್ಲೋರಿಫೈ ಮಾಡುವಂಥದ್ದು, ಮಗಳ ಗುಣವನ್ನು ಇನ್ನೊಂದು ಹೆಂಗಸ ಹತ್ರ. ಮತ್ತೆ ತಂದೆ ಕೂಡ ಮಗನ ಬಗ್ಗೆ ಗ್ಲೋರಿಫೈ ಮಾಡುವುದು ಇನ್ನೊಂದು. ಪ್ರಭುಪಾದ ಹೇಳ್ತಾರೆ, ಭಕ್ತನಾದ್ರೆ ಬ್ರಹ್ಮನಲ್ಲಿ 50 ಗುಣ ಉಂಟು ನೋಡಿ. ಬ್ರಹ್ಮ ಜೀವತತ್ವ, ಅವನ ಹತ್ರ 50 ಗುಣ. ಶಿವ 55, ಯಾಕಂದ್ರೆ ಅವ ಜೀವತತ್ವ ಅಲ್ಲ. ನೈದರ್ ವಿಷ್ಣು ತತ್ವ ನಾರ್ ಜೀವತತ್ವ, ಅವನ ಹತ್ರ 55. ನಾರಾಯಣ ಮತ್ತೆ ಎಲ್ಲ ವಿಷ್ಣು ತತ್ವ ಹತ್ರ 60 ಗುಣ ಉಂಟು. ಕೃಷ್ಣ ಹತ್ರ 64 ಗುಣ ಉಂಟು. ಪ್ರಭುಪಾದ ಹೇಳ್ತಾರೆ, ನಮ್ಗೆ ಆ ಬ್ರಹ್ಮನಲ್ಲಿದ್ದ 50 ಗುಣಗಳ ಹತ್ರ ಹೋಗ್ಬೋದು ಅಂತ. ಅದು ಹೇಗೆ? ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಆಗ್ತದೆ. ಅದೇ ರೀತಿ ನಾನು ಹೇಳುವುದು ಎಂತಂದ್ರೆ, ಈ 16 ಸಲ ಜಪ ಮಾಡಿದ್ರೆ ಎಲ್ಲಾ ಗುಣಗಳು ಬರ್ತದೆ. ಮತ್ತೆ ಹೇಗಂದ್ರೆ, ನಾವು
ಬಂದಿದ ಇಲ್ವಾ ಅಂತ ಹೇಗೆ ನೋಡುವಂಥದ್ದು, ಅದು ನಮ್ಮ ಆಕ್ಟಿವಿಟೀಸ್ ಅಲ್ಲಿ ಗೊತ್ತಾಗ್ತದೆ. ನಮ್ಗೆ ಎಷ್ಟು ಅಟ್ರಾಕ್ಷನ್ ಆಗಿದೆ ಕೃಷ್ಣನಿಗೆ ಅದರಲ್ಲಿ ಗೊತ್ತಾಗ್ತದೆ. ಮತ್ತೆ ಎಲ್ಲವೂ ಎಂತಾದ್ರೆ ತುಚ್ಛ ಆಗ್ತದೆ ನಮ್ಗೆ, ಉಳಿದದೆಲ್ಲ ನಾವು ಕೃಷ್ಣ ರಿಲೇಟೆಡ್ ಆಗಿ ಇದನ್ನ ಮಾಡ್ತೇವೆ. ಆಗ ನಾವು ಯಾವ್ದನ್ನ ನೀವು ಹೇಳಿದಾಗೆ ಅದು ಟೆನ್ಷನ್ ಇದು ಟೆನ್ಷನ್ ಯಾವ್ದನ್ನು ತಗೊಳುದಿಲ್ಲ. ಅವರು ಹಾಗೆ ಹೇಳಿದ್ರು, ಇವರು ಹಾಗೆ ಹೇಳಿದ್ರು, ಮತ್ತೆ ನಿಮ್ಮ ಫೋಕಸ್ ಕೃಷ್ಣ. ಅದು ನನ್ನ ಲೈಫ್ ಅಲ್ಲಿ ಅನುಭವಕ್ಕೆ ಬರ್ತಾ ಇದೆ ಗುರುಜಿ. ಅಂದ್ರೆ ಬರ್ತದೆ ತುಂಬಾ ಜನಕ್ಕೆ ನಾನು ಎಕ್ಸ್ಕ್ಯೂಸ್ ಎಲ್ಲ ಮಾಡ್ಬಿಟ್ಟಿದೀನಿ, ಬಟ್ ಒಬ್ರು ಪರ್ಸನ್ಗೆ ನಂಗೆ ಎಕ್ಸ್ಕ್ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ ಲೈಫ್ ಅಲ್ಲಿ. ನಂಗೆ ಇನ್ನೂವರೆಗೂ ಆಗ್ತಾ ಇಲ್ಲ. ನನಗೆ 50 years, ಬಟ್ ಇನ್ನೂವರೆಗೂ ಒಬ್ರು ಪರ್ಸನ್ಗೆ ನಂಗೆ ಎಕ್ಸ್ಕ್ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ. ಅಲ್ಲ, ನೀವು ಜಪ ಮಾಡಿ 16 ನಂಗೆ ಅವ್ರ ಹೆಸರು ತಗೊಂಡ್ರೇನೆ ಪಲ್ಪಿಟೇಷನ್ ಜಾಸ್ತಿ ಆಗ್ಬಿಡುತ್ತೆ. ಏನ್ ಮಾಡೋದು ನೋಡಿ, 16 ಜಪ ಮಾಡಿ. ಪರ್ಸನ್ಗೆ ನಾನು ಎಕ್ಸ್ಕ್ಯೂಸ್ ಮಾಡಿಲ್ಲ ಲೈಫ್ ಅಲ್ಲಿ. ನೀವು 16 ಜಪ ಮಾಡಿ, 16 ಜಪ ಮಾಡಿ. ಮತ್ತೆ ನೋಡಿ, ಮತ್ತೆ ನನಗೆ ನೀವು ಒಂದು 2 ತಿಂಗಳು ಬಿಟ್ಟು ನನಗೆ ಇದನ್ನು ಹೇಳಿ ಪ್ರಶ್ನೆ. ಇದಕ್ಕೆ ನನ್ನ ಹಸ್ಬೆಂಡ್ ತುಂಬಾ ನಂಗೆ ಕೋಆಪರೇಟಿವ್ ಆಗಿದ್ದಾರೆ, ಬಟ್ ಒಬ್ರು ಪರ್ಸನ್ಗೆ ನಾನು ಎಕ್ಸ್ಕ್ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ. ಅದು ಹೆಂಗೆ ನಾನು ಹೊರಗ್ ಬರ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಳುದಲ್ಲ, ನಾನು ನಿಮಗೆ ಸೊಲ್ಯೂಷನ್ ಕೂಡ ಹೇಳ್ತಾ ಇದ್ದೇನೆ, ಜಪ ಮಾಡಿ ಅಂತ. ಸರಿ ಗುರುಜಿ, ಜಪ ಮಾಡಿ 2 ತಿಂಗಳು ಬಿಟ್ಟು ನನಗೆ ಇದನ್ನು ಹೇಳಿ ನೀವು. ಸರಿ ಗುರು. ನಂಗೆ ಭಾಗವತಂ ಕ್ಲಾಸಿಗೆ ಬರಕ್ಕೆ ತುಂಬಾ ಇಷ್ಟ. ಬನ್ನಿ, ಬೆಳಿಗ್ಗೆ 7:30 to 8:30, ಸಂಜೆ 5 to 6 ಉಂಟು, ಬನ್ನಿ. ಸರಿ, ಧನ್ಯವಾದಗಳು ಗುರುಜಿ, ಧನ್ಯವಾದ. ಮೀನಾಕ್ಷಿ ಕೇಳಿದಲ್ಲ, ಆಗ ಮಮತಾ ಅವರಿಗೆ ಅನ್ಮ್ಯೂಟ್ ಮಾಡಿ. ಓಕೆ. ಮಮತಾ, ಎಸ್. ನಮಸ್ತೆ ಗುರುಜಿ. ಇವಾಗ ನಾವು ಈ ಭಗವದ್ಗೀತೆ ಕ್ಲಾಸಸ್ ಆದ್ಮೇಲೆ ಭಾಗವತಮ್ದು ಕಂಟಿನ್ಯೂಸ್ ಇರತ್ತಲ್ವಾ, ನಾನು ಅದಕ್ಕೆ ಜಾಯಿನ್ ಆಗ್ಬೇಕು. ಅದಕ್ಕೆ ಲಿಂಕ್ ಬೇಕಲ್ಲ, ಅಂದ್ರೆ ಸೇಮ್ ಎಲ್ಲದಕ್ಕೂ ಸೇಮ್ ಲಿಂಕ್. ಓಕೆ. ಇವಾಗ ಒಂದ್ ಡೌಟ್ ಏನಂದ್ರೆ, ನಾನ್ ಕ್ಲಾಸಸ್ ಅಟೆಂಡ್ ಮಾಡಿದಾಗ ನೀವ್ ಕೇಳ್ದಾಗ ನನ್ಗೆಲ್ಲ ಅರ್ಥ ಆದಂಗಿರತ್ತೆ, ಆದ್ರೆ ನನ್ ಕ್ವಿಸ್ ತಗೊಂಡಾಗ ಬರೀ 60% 70% ಬರ್ತಾ ಇದೆ. ಅದಕ್ಕೆ ಅಂದ್ರೆ ಅದು ಅರ್ಥ ಆದಂಗಿರತ್ತೆ, ಬಟ್ ಅದನ್ನ ಇದಕ್ಕೆ ಹೇಳುವಂತದ್ದು ಇದು ಹೇಗಂದ್ರೆ ನೋಡಿ, ಈಗ ನಾನು ನೋಡಿ, ನಾನಾಗ್ಲಿ ಯಾರೇ ಆಗ್ಲಿ, ನಮ್ಮ ಇಸ್ಕಾನಲ್ಲಿ ನಾವು ಸಂಸ್ಕೃತ ಎಲ್ಲ ಹೋಗಿ ಕಲಿಯಲಿಲ್ಲ. ಕೆಲವರೆಲ್ಲ ಸ್ಕೂಲಲ್ಲಿ ಇತ್ತು, ನನಗೆ ಸ್ಕೂಲಲ್ಲಿ ಕೂಡ ಸಂಸ್ಕೃತ ಇರಲಿಲ್ಲ. ಹಾಗಾಗಿ ಇದು ಹೇಗೆ ಅರ್ಥ ಆಗುವಂತದ್ದು, ಇದಾಗಿ ಹೇಗೆ ಅಂದ್ರೆ ಇದು ಗುರು ಕೃಷ್ಣನ ಕೃಪೆಯಿಂದ ಅರ್ಥ ಆಗುವಂತದ್ದು. ಹೇಗಂದ್ರೆ ಅದಕ್ಕೆ ನಾನು ಹೇಳುವಂತ ಜಪ ಮಾಡ್ತಾ ಇದ್ರೆ, ಮತ್ತೆ ನಾವು ದೇವಸ್ಥಾನದಲ್ಲಿ ಸೇವೆ ಕೂಡ ಮಾಡ್ತೇವೆ, ಆ ಸೇವೆಯಿಂದ ಕೂಡ ಕೃಪೆ ಬರ್ತದೆ. ಜಪ ಹೇಗಂದ್ರೆ ಸಾಧನ, ಸಂಘ, ಸೇವಾ, ಈ ಮೂರನ್ನು ಮಾಡ್ತಾ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಕೃಷ್ಣ ಎಲ್ಲ ಒಳಗಿನ ಪರಮಾತ್ಮ ಇದ್ದಾನೆ, ಅವ ಪೂರ್ತಿ ಆಕ್ಟಿವ್ ಆಗ್ತಾನೆ, ಮತ್ತೆ ತಿಳಿಸಿಕೊಡ್ತಾ ಬರ್ತಾನೆ. ಇದು ಸೀಕ್ರೆಟ್ ಇದು. ಆದ್ರೆ ಜನರು ಎಂತಂದ್ರೆ, ಜನರಿಗೆ ಗೊತ್ತಿಲ್ಲ ಎಂತಂದ್ರೆ ನಾನು ಕಲಿಬೇಕು, ಸಂಸ್ಕೃತ ಕಲಿಬೇಕು. ಇಲ್ಲ ಸರ್, ಯಾಕಂದ್ರೆ ಕೃಷ್ಣನಿಗೆ ಒಳಗೆ ಪರಮಾತ್ಮನಾಗಿದ್ದಾನೆ, ಅವನಿಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಮ್ಮ ಸೇವೆ ಮತ್ತೆ ನಿಮ್ಮ ಈ ಸಾಧನೆ ನೋಡಿ, ಮತ್ತೆ ಸಂಘ, ಈ ಮೂರು ಒಟ್ಟಿಗೆ ಇದ್ರೆ ಕೃಷ್ಣ ನಿಮ್ಗೆಲ್ಲ ತಿಳಿಸಿಕೊಡ್ತಾನೆ. ಅದು ಡೇ 1 ಅಲ್ಲಿ ಆಗುದಿಲ್ಲ. ಈಗ ಗಿಡ ಇವತ್ತು ನಟ್ರೆ ಇವತ್ತು ಫಲ ಕೊಡುದಿಲ್ಲ, ಅದು ಟೈಮ್ ಹಿಡಿತದೆ, ಆದ್ರೆ ಕೊಡ್ತದೆ, ಫಲ ಕೊಡ್ತದೆ. ಸರಿ ಗುರುಜಿ, ಧನ್ಯವಾದ. ಎಸ್, ಬೇರೆ ಆಯ್ತು, ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಪ್ರಭು. ಚಾಟ್ ಅಲ್ಲಿ ಕೂಡ ಇಲ್ವಾ? ಇಲ್ಲ. ರಜೋಗುಣ, ಸತ್ವಗುಣ, ತಮೋಗುಣ ಬಗ್ಗೆ ತಿಳಿಸಿ. ತಮೋಗುಣ ಅಂದ್ರೆ ಹುಚ್ಚು, ರಜೋಗುಣ ಅಂದ್ರೆ ಕೆಲಸ, ಸತ್ವಗುಣ ಅಂದ್ರೆ ಕಾಮ್. ಎಸ್, ಮತ್ತೆ ಬೇರೆ ಪ್ರಶ್ನೆ ಇಲ್ಲ. ನೀವು ಆಲ್ರೆಡಿ ಅದು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಪ್ರಭುಜಿ, ಅದಕ್ಕೆ ಕೇಳಲಿಲ್ಲ ಆ ಕ್ವಶನ್. ಓಕೆ. ಎಸ್, ಬೇರೆ ಯಾವ್ದಿಲ್ಲ ಅಲ್ಲ ಪ್ರಶ್ನೆ? ಬೇರೆ ಯಾವ್ದು ಯಾರ್ದಿಲ್ಲ?